ಎಲ್ರಿಗೂ ನಮಸ್ಕಾರ. ನಮ್ಮ ಪಂಚಾಯಿತಿಯ ಯಾವುದೇ ಸಭೆ ಸಮಾರಂಭಗಳನ್ನು ನಾಡಗೀತೆ ಹಾಡೋದ್ರ ಮುಖಾಂತರ ಪ್ರಾರಂಭ ಮಾಡೋದು ವಾಡಿಕೆ. ಹಾಗಾಗಿ ಇಂದಿನ ಸಭೆಯನ್ನು ಕೂಡ ನಾಡಗೀತೆ ಹಾಡೋದ್ರ ಮುಖಾಂತರ ಪ್ರಾರಂಭಿಸೋಣ. ದಯಮಾಡಿ ಎಲ್ಲ ಎದ್ದು ನಿಂತು ನಾಡಗೀತೆಗೆ ಗೌರವ ಸಲ್ಲಿಸಬೇಕು ಅಂತ ತಮ್ಮಲ್ಲಿ ಕೋರ್ಕೊಳ್ತೇನೆ. ಸುಂದರ ಸುಮಧುರವಾದಂಥ ಈ ನಾಡಗೀತೆಯನ್ನ ಆಲಿಸಿ ಗೌರವಿಸಿದ ತಮ್ಮೆಲ್ಲರೂ ಕೂಡ ಧನ್ಯವಾದಗಳು. ತಮ್ಮೆಲ್ರಿಗೂ ತಿಳಿದ ಹಾಗೆ ಇವತ್ತು ಮಾರುಚಾಕ್ನಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ 2024-25ನೇ ಸಾಲಿನಲ್ಲಿ ಮಹಾತ್ಮ ಗಾಂಧಿ ಯೋಜನೆ ಹಾಗೂ 15ನೇ ಹಣಕಾಸು ಯೋಜನೆಯಲ್ಲಿ ಏನೆಲ್ಲ ಕಾಮಗಾರಿಗಳನ್ನ ಅನುಷ್ಠಾನ ಮಾಡಲಾಗಿತ್ತು ಆ ಒಂದು ಸಂಬಂಧ ಸಾಮಾಜಿಕ ಪರಿಶೋಧನೆಯ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಗ್ರಾಮ ಸಭೆಗೆ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಶ್ರೀಮತಿ ರೇಖಾ ಅವರು ಬಂದು ಇಲ್ಲಿ ಹಾಜರಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ಸಭೆಯ ನೋಡಲ್ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ಉಮೇಶ್ ಅವರು BRC ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ದಕ್ಷಿಣ ವಲಯ ಮಂಡ್ಯ ಅವರು ಸಹ ಇಲ್ಲಿ ಹಾಜರಿದ್ದಾರೆ. ಅವ್ರಿಗೂ ಸಹಿತ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದ ಗ್ರಾಮ ಸಭೆಯ ಕೇಂದ್ರ ಬಿಂದು ಶ್ರೀಮತಿ ರೂಪಾ ಮೇಡಮ್, ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಸಾಮಾಜಿಕ ಪರಿಶೋಧನೆ ಮಂಡ್ಯ ತಾಲೂಕು, ಅವರು ಸಹ ಇಲ್ಲಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ಸಭೆಯಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ಸುನೀತಾ ಅವರು ಸಹ ಹಾಜರಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗಾಗಿ ಮತ್ತು ಈ ಒಂದು ಸಭೆಯಲ್ಲಿ ನಮ್ಮ ಮತ್ತೋರ್ವ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ಅನಿತಾ ಅವರು ಸಹ ಇಲ್ಲಿ ಹಾಜರಿದ್ದಾರೆ. ಅವ್ರಿಗೂ ಸಹಿತ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೆ ಇತರೆ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಇಲ್ಲಿ ಹಾಜರಿದ್ದರೆ ಅವ್ರಿಗೂ ಸಹ
ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೂ ಈ ಸಾಮಾಜಿಕ ಪರಿಶೋಧನೆಯ ತಂಡ ಏನಿದೆ ಅವರೆಲ್ಲರೂ ಸಹ ಇಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ಅವ್ರಿಗೂ ಸಹ ಈ ಒಂದು ಸಭೆಗೆ ಆತ್ಮೀಯವಾದಂಥ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಗ್ರಾಮ ಸಭಾ ಸದಸ್ಯರು ಅಂದ್ರೆ ತಾವೆಲ್ಲರೂ ಕೂಡ ಇಲ್ಲಿ ಈ ಒಂದು ಸಭೆಯಲ್ಲಿ ಬಹಳ ಹುಮ್ಮಸ್ಸಿನಿಂದ ಹಾಜರಾಗಿದ್ರಿ. ತಮ್ಮೆಲ್ಲರೂ ಕೂಡ ಸ್ವಾಗತವನ್ನ ಕೋರ್ತಾ ತಮ್ಮೆಲ್ಲರೂ ಕೂಡ ಆತ್ಮೀಯವಾದಂತ ಸ್ವಾಗತವನ್ನ ಕೋರ್ತಾ ಈಗ ಅಧಿಕೃತವಾಗಿ ಗಿಡಕ್ಕೆ ನೀರೆರೆಯುವುದರ ಮುಖಾಂತರ ಈ ಒಂದು ಸಭೆಗೆ ಅಧಿಕೃತವಾಗಿ ಚಾಲನೆ ನೀಡಬೇಕು ಅಂತ ನೋಡಲ್ ಅಧಿಕಾರಿಗಳು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರುಗಳಲ್ಲಿ ಹಾಗೂ ಕಾರ್ಯಕ್ರಮ ವ್ಯವಸ್ಥಾಪಕರಲ್ಲಿ ಕೋರ್ಕೊಳ್ತಾ ಇದ್ದೀನಿ. ಮೇಡಮ್ ಕವರ್ ಆಗಲ್ಲ, ಇಲ್ಲೇ ಬಂದ್ಬಿಡಿ, ಬನ್ನಿ. ಯಾರು ನೀವು ಬರ್ರಿ, ನೀವು ಯಾರು ಲೇಡೀಸ್ ಒಬ್ರು ಬರ್ರಿ, ಬರಮ್ಮ, ನೀವೇ ಬರಮ್ಮ. ಅಧಿಕೃತವಾಗಿ ಗಿಡಕ್ಕೆ ನೀರೇರುವ ಮುಖಾಂತರ ಈ ಒಂದು ಸಭೆಯನ್ನ ಉದ್ಘಾಟನೆ ಮಾಡಿದಂತ ತಮ್ಮೆಲ್ಲರೂ ಕೂಡ ಅಭಿನಂದನೆಗಳು ಸರ್. ಈಗ ಇಂದಿನ ಸಭೆಯ ಕರಪತ್ರವನ್ನ ತಮ್ಮ ಮುಂದೆ ಓದಿ ಮಂಡಿಸ್ತಾ ಇದ್ದೀನಿ. ದಯಮಾಡಿ ಕೇಳ್ಕೊಳ್ಳಿ. ಫಸ್ಟ್ 2024-25ನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮತ್ತು 15ನೇ ಹಣಕಾಸು ಆಯೋಗದ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಹಾಗೂ ರಾಜ್ಯ ಹಣಕಾಸು ಆಯೋಗದ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಕಾಮಗಾರಿಗಳು ಹಾಗೂ ಇತರೆ ವೆಚ್ಚಗಳ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯ ಆಹ್ವಾನ ಪತ್ರಿಕೆ 2024-25ನೇ ಸಾಲಿನ ಸಾಮಾಜಿಕ ಪರಿಶೋಧನೆಯನ್ನು ನಡೆಸಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, 15ನೇ ಹಣಕಾಸು ಯೋಜನೆ ಹಾಗೂ ರಾಜ್ಯ ಹಣಕಾಸು, ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಹಣಕಾಸು ಯೋಜನೆ ವಿವಿಧ ಹಂತದ ಅನುಷ್ಠಾನ, ಕಾಮಗಾರಿ ನಿರ್ವಹಣೆ ಮತ್ತು ಸೂಕ್ತ ದಾಖಲಾತಿಗಳನ್ನು ಸಾಮಾಜಿಕ ಗ್ರಾಮ ಸಭೆಯಲ್ಲಿ ಮಂಡಿಸಿ ಯೋಜನೆಯಡಿ ಪಾರದರ್ಶಕತೆ, ಉತ್ತರದಾಯಿತ್ವ ಮತ್ತು ಜನರ ಸಹಭಾಗಿತ್ವವನ್ನು ಕಾಪಾಡಬೇಕಾಗಿರುತ್ತದೆ. ಮಾನಚಕ್ನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ದಿನಾಂಕ 1/4/2024ರಿಂದ 31/3/2025ರವರೆಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಅನುಷ್ಠಾನ ಮಾಡಲಾದ ವಿವಿಧ ಕಾಮಗಾರಿಗಳ ಸಾಮಾಜಿಕ ಪರಿಶೋಧನೆಯನ್ನು ದಿನಾಂಕ 25/9/25ರಿಂದ 3/10/25ರವರೆಗೆ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳ ಮೂಲಕ ಪರಿಶೋಧನೆಯನ್ನು ನಡೆಸಿ ನಂತರ ನೋಡಲ್ ಅಧಿಕಾರಿಗಳಾದ ಕ್ಷೇತ್ರ ಶಿಕ್ಷಣಾಧಿಕಾರಿ ದಕ್ಷಿಣ ವಲಯ ಮಂಡ್ಯ ತಾಲೂಕು ಅವರ ಅಧ್ಯಕ್ಷತೆಯಲ್ಲಿ ಗ್ರಾಮ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಆದ್ದರಿಂದ ಮಾನಚಕ್ನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಗೌರವಾನ್ವಿತ ಸದಸ್ಯರುಗಳು, ಜನಪ್ರತಿನಿಧಿಗಳು, ಎಲ್ಲ ಗ್ರಾಮಸ್ಥರು, ಸಂಘ ಸಂಸ್ಥೆ ಪದಾಧಿಕಾರಿಗಳು, ಶ್ರೀಶಕ್ತಿ ಗುಂಪಿನ ಸದಸ್ಯರು, ಉದ್ಯೋಗ ಚೀಟಿ ಹೊಂದಿರುವವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಸಲಹೆ ಸೂಚನೆಯನ್ನು ನೀಡಿ ಗ್ರಾಮ ಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳಬೇಕೆಂದು ಕೋರಿದೆ. ಗ್ರಾಮ ಸಭೆ ನಡೆಯುವ ಸ್ಥಳ ದಿನಾಂಕ 3/10/25ನೇ ಶುಕ್ರವಾರ ಬೆಳಿಗ್ಗೆ 11 ಗಂಟೆಗೆ ಗ್ರಾಮ ಪಂಚಾಯತಿ ಕಚೇರಿ ಆವರಣ, ಮಾನಚಕ್ನಹಳ್ಳಿ. ಸರ್ವರಿಗೂ ಆಧಾರದ ಸುಸ್ವಾಗತ. ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರುಗಳು, ಮಾನಚಕ್ನಹಳ್ಳಿ ಗ್ರಾಮ ಪಂಚಾಯತಿ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು, ಸಾಮಾಜಿಕ ಪರಿಶೋಧನೆ ಮಂಡ್ಯ ತಾಲೂಕು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಕಾರ್ಯದರ್ಶಿ ಮತ್ತು ಸಿಬ್ಬಂದಿ ವರ್ಗದವರು, ಮಾನಚಕ್ನಹಳ್ಳಿ ಗ್ರಾಮ ಪಂಚಾಯತಿ. ಇದು ಇಂದಿನ ಈ ವಿಷಯದ ಚರ್ಚಾ ವಿಷಯ, ಅಜೆಂಡಾ ಅಂತ ಏನ್ ಹೇಳ್ತೀವಿ, ಸಭೆಯ ಅಜೆಂಡಾ. ಈ ಸಭೆಯ ಅಜೆಂಡಾ ಈ ಒಂದು ಕರಪತ್ರದಲ್ಲಿದೆ. ಕರಪತ್ರವನ್ನ ಇಂದಿನ ಸಭೆಯಲ್ಲಿ ತಮ್ಮ ಮುಂದೆ ನಾನು ಓದಿ ತಿಳಿಸಿದ್ದೀನಿ. ಈಗ ಈ ಒಂದು ಸಭೆಯಲ್ಲಿ 3ನೇ ವಿಷಯವಾಗಿ ಅನುಪಾಲನಾ ವರದಿಯನ್ನ ಮಂಡಿಸ್ತಕ್ಕಂಥದ್ದು. ಅಂದ್ರೆ ಅನುಪಾಲನಾ ವರದಿ ಅಂದ್ರೆ ಹಿಂದೆ ಸಭೆಯಲ್ಲಿ ಏನಾಗಿತ್ತು, ಅದಕ್ಕೆ ನಾವು ಕೈಗೊಂಡಂತ ಒಂದು ಕ್ರಮಗಳೇನು, ಆಕ್ಷೇಪಣೆ ಮತ್ತೆ ಆಗ್ಬೋದು ಅಥವಾ ವಸೂಲತಿ ಆಗ್ಬೋದು ಅಥವಾ ಇನ್ನಿತರ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವೇನು ಕ್ರಮವನ್ನು ವಹಿಸಿದ್ದೀವಿ, ಆ ಒಂದು ನಡವಳಿಕೆ ಅಂತಕ್ಕಂಥದ್ದನ್ನ ತಮ್ಮ ಮುಂದೆ ನಾನು ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀನಿ. ಇಂದಿನ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯಲ್ಲಿ ಕಂಡುಬಂದ ಅಂಶಗಳಿಗೆ ಕೈಗೊಂಡ ಅನುಪಾಲನಾ ಕ್ರಮಗಳು ಓದಿ ತಿಳಿಸುವುದು. ಸದರಿ ವಿಷಯವಾಗಿ ಗ್ರಾಮ ಸಭೆಯಲ್ಲಿ ನಡವಳಿಯನ್ನು ಸಭೆಗೆ ಓದಿ ತಿಳಿಸಲಾಯಿತು. ನಂತರ ಅಪ್ಪಡಿಯವರು ಇಂದಿನ ಸಾಮಾನ್ಯ ಸಭೆ ವರದಿಯನ್ನು ತೆಗೆದುಕೊಂಡ ಕ್ರಮಗಳ ಬಗ್ಗೆ ಮತ್ತು ಅನುಪಾಲನಾ ವರದಿ ಸಂಬಂಧಿಸಿದಂತೆ
ಸಭೆಯಲ್ಲಿ ಓದಿ ತಿಳಿಸಿದರು. ಈ ಸಂದರ್ಭದಲ್ಲಿ ಅಣ್ಣ ಸಭೆಯ ವಸೂಲಾತಿ ಅಲ್ಲಿಂದ ಮತ್ತು ಈ ಕಡೆ. ಆಕ್ಷೇಪಣೆ ತಾಲೂಕು ತೀರುವಳಿ ಸೂಚನೆಯಲ್ಲಿ ಅಡಾಕ್ ಸಮಿತಿ ಅಂದ್ರೆ ಬ್ಯಾಕ್ ಮಾನ್ಯ ಸೈಡ್ ಮುಖ್ಯ ಕಾರ್ಯನಿರ್ವಾಹಕ ಪತ್ರ ಸಂಖ್ಯೆ ಡ್ಯಾಶ್ ದಿನಾಂಕ 7/12/24, 27/2/25, 7/4/25, 9/7/25 ಹಾಗೂ 7/1/25ರಲ್ಲಿ ಈ ಪ್ರಕರಣಗಳನ್ನ ಕೈ ಬಿಡಿಸ್ಕೊಂಡಿದ್ವಿ. ಆ ಒಂದು ಪ್ರಕರಣಗಳನ್ನ ತಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಪ್ರಕರಣ ಸಂಖ್ಯೆ 1 ಮೊತ್ತ 0, ಅದು ಅಮೌಂಟ್ ಇಲ್ಲ. ಮಹೇಶ್ KN ಲಲಿತಾ ಒಂದೇ ಕುಟುಂಬಕ್ಕೆ 2 ಉದ್ಯೋಗ ಚೀಟಿ ನೀಡಲಾಗಿದೆ ಅಂತಕ್ಕಂಥದ್ದು ಪ್ರಕರಣ. ಇನ್ನೊಂದು 2,42,28 ಮಾರದೇವನಹಳ್ಳಿ ಗುಡ್ಡ ಅರಣ್ಯ ಪ್ರದೇಶದಲ್ಲಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕಾಮಗಾರಿದು. ಇನ್ನೊಂದು ಪ್ರಕರಣ 1 ಮೊತ್ತ ಇರ್ತಕ್ಕಂಥದ್ದು 0, ರೋಜ್ಗಾರ್ ದಿನಾಚರಣೆ ಮಾಡಿರೋದಿಲ್ಲ ಅಂತಕ್ಕಂಥದ್ದು. ಇನ್ನೊಂದು ಪ್ರಕರಣ ಮೊತ್ತ 0, ಹೊಸ ಉದ್ಯೋಗ ಚೀಟಿಗಳು ಕೂಲಿ ಕಾರ್ಮಿಕರ ಬಳಿ ಇರುವುದಿಲ್ಲ ಅಂತಕ್ಕಂಥದ್ದು ಪ್ರಕರಣ. ಇನ್ನೊಂದು ಮೊತ್ತ 0 ಇರ್ತದೆ. ಅವೇರಳ್ಳಿ ಗ್ರಾಮದ ರಾಜಮ್ಮ ಕೋಮಶಂಕರ್ ಅವರ ವಸತಿ ಯೋಜನೆ, ಅವೇರಳ್ಳಿ ಗ್ರಾಮದ ಹೊಸಕಟ್ಟೆ ಹೂಳು ತೆಗೆಯೋದು, ಕುಟ್ಟಿಕೊಪ್ಪಲು ಗ್ರಾಮದ ಕೆಂಬಾರ್ಕಟ್ಟೆ ಹೂಳು ತೆಗೆಯೋದು, ಮಾದೇಗೌಡನ ಕೊಪ್ಪಲು ಗ್ರಾಮದ MN ರಾಜು ಬಿನ್ ಲೇಟ್ ನರ್ಸೇಗೌಡರವರ ಕೃಷಿ ಹೊಂಡ, ಮಾದೇಗೌಡನ ಕೊಪ್ಪಲು ಗ್ರಾಮದ ಗಂಜಿಕಟ್ಟೆ ಹತ್ತಿರ ಹೂಳು ತೆಗೆಯುವುದು, ಮಾದೇಗೌಡನ ಕೊಪ್ಪಲು ಗ್ರಾಮದ JM ನಾಗರಾಜು ಕೃಷಿ ಹೊಂಡ, ಮಾದೇಗೌಡನ ಕೊಪ್ಪಲು ಗ್ರಾಮದ ಪುಟ್ಟಸ್ವಾಮಿ ಬಿನ್ ಮಂಚೇಗೌಡರವರ ಕೃಷಿ ಹೊಂಡ, ಮಾದೇಗೌಡನ ಕೊಪ್ಪಲು ಗ್ರಾಮದ ಮಂಜುಳಾ ನಿಂಗೇಗೌಡರ ಬಸವಸ್ಥಿತಿ ಯೋಜನೆ, ಮಾದೇಗೌಡನ ಕೊಪ್ಪಲು ಗ್ರಾಮದ ರತ್ನಮ್ಮ ಪುಟ್ಟಸ್ವಾಮಿಯವರ ಕೃಷಿ ಹೊಂಡ, ಮಾದೇಗೌಡನ ಕೊಪ್ಪಲು ಗ್ರಾಮದ ರಮೇಶ್ ಬಿನ್ ಲೇಟ್ ಕೆಂಪೇಗೌಡರವರ ಕೃಷಿ ಹೊಂಡ, ಮಾನಚಕ್ನಹಳ್ಳಿ ಮಂಗಳಮ್ಮ ಲೇಟ್ ಪ್ರಕಾಶ ಅವರ ವಸತಿ ಯೋಜನೆ, ಮಾನಚಕ್ನಹಳ್ಳಿ ಗ್ರಾಮದ ರತ್ನಮ್ಮ ರಾಮಶೆಟ್ಟಿರವರ ಬಸವ ವಸತಿ ಯೋಜನೆ, ಮಾನಚಕ್ನಹಳ್ಳಿ ಗ್ರಾಮದ ರವಿ ಬಿನ್ ಗದ್ದೇಗೌಡರ ಮನೆ ಬಳಿ ಸೋಪ್ ಪಿಟ್ ಮತ್ತು ಪೌಷ್ಟಿಕ ಕೈತೋಟ ಕಾಮಗಾರಿ, ಮಾನಚಕ್ನಹಳ್ಳಿ ಗ್ರಾಮದ ರಾಮಚಂದ್ರ ಬಿನ್ ಬೈರ್ ಶೆಟ್ಟಿ ಅವರ ಕೃಷಿ ಹೊಂಡ, ಮಾನಚಕ್ನಹಳ್ಳಿ ಗ್ರಾಮದ ರಾಮಶೆಟ್ಟಿ ಬಿನ್ ಲೇಟ್ ಮರಿಶೆಟ್ಟಿರವರ ಬದು ನಿರ್ಮಾಣ ಕಾಮಗಾರಿ, ಮಾನಚಕ್ನಹಳ್ಳಿ ಗ್ರಾಮದ ಶಿವಣ್ಣ ಬಿನ್ ಮದೇವಪ್ಪ ಕೃಷಿ ಹೊಂಡ. ಇನ್ನು ನೆಕ್ಸ್ಟ್ ಪ್ರಕರಣ ಸಂಖ್ಯೆ 1, ಇದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂಥದ್ದು. ಇದು ಅಬ್ಸ್ಟ್ರಾಕ್ಟ್ ಎಲ್ಲಿದೆ ಮೇಡಮ್? ಇದಾ? ಒಟ್ಟು ವಸೂಲಾತಿ ಮತ್ತು ಆಕ್ಷೇಪಣೆ ಮೊತ್ತವು ಒಟ್ಟಾರೆಯಾಗಿ ಒಟ್ಟು ಪ್ರಕರಣ 110 ಇದೆ. ಒಟ್ಟಾರೆ ಮೊತ್ತ 6,60,954 ರೂಪಾಯಿಗಳು. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಕರಣವರ ಅಂಶವನ್ನು ಅಡಾಕ್ ಸಮಿತಿ ಸಭೆಯಲ್ಲಿ ತೀರುವಳಿಗೊಳಿಸಲಾಗಿದ್ದು ಸಭೆಯಲ್ಲಿ ಮಂಡಿಸಲಾಗಿದೆ. ಈ ಸಂಬಂಧ ಸಭೆಯಲ್ಲಿ ಚರ್ಚಿಸಿ AD ಬಾರ್ EO ಬಾರ್ AO ಬಾರ್ TC ಅವರ ಅನುಮತಿಯ ಮೇರೆಗೆ ಸಮಿತಿ ಸಭೆಯ ನಿರ್ಣಯದಂತೆ ಅಡಾಕ್ ಸಮಿತಿಯ ಒಪ್ಪಿಗೆ ಮೇರೆಗೆ ಸದರಿ ಪ್ರಕರಣಗಳನ್ನು ಮುಕ್ತಾಯಗೊಳಿಸಲು ಗ್ರಾಮ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಇದಿಷ್ಟು ಪ್ರಕರಣ. ಟೋಟಲ್ ಎಷ್ಟು ಏನು ನಾನು ಹೇಳ್ತಾ ಬಂದೆ, ಒಟ್ಟು 110 ಪ್ರಕರಣಗಳಿದ್ದಾವೆ. ಒಟ್ಟಾರೆ ಮತ್ತೆ ಇಷ್ಟನ್ನು ಕೂಡ ತಾಲೂಕ್ ಪಂಚಾಯತಿ ನಡೀತಕ್ಕಂಥ ಅಡಾಕ್ ಸಮಿತಿನಲ್ಲಿ ಅದನ್ನ ಪ್ರಕರಣವಾರು ನಾವು ಕೊಟ್ಟು ಅದನ್ನ ಅನುಪಾಲನೆ ವರದಿ ಪೂರಕ ದಾಖಲೆಗಳನ್ನ ಕೊಟ್ಟು ಅಲ್ಲಿ ಕೈ ಬಿಡಿಸ್ತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ. ಈಗ ಈ ಒಂದು ಸಭೆಯ ಕುರಿತಾಗಿ ನಮ್ಮ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರಾಗಿರ್ತಕ್ಕಂಥ ಶ್ರೀಮತಿ ರೂಪಾ ಮೇಡಮ್ ಅವರು ಪ್ರಾಸ್ತಾವಿಕ ಹಾಗೂ ವಿವರವಾದಂಥ ಒಂದು ನುಡಿಯನ್ನ ಇಲ್ಲಿ ಸಭೆ ಮುಂದೆ ನುಡಿತಾ ಇದ್ದಾರೆ. ದಯಮಾಡಿ ಎಲ್ಲ ಕೇಳಿಸ್ಕೊಳ್ಳಿ. ಪ್ರಶ್ನೆಗಳೇನಿದ್ರು ಕೊನೆಯಲ್ಲಿ ಮನಸ್ಸಲ್ಲಿ ಇಟ್ಕೊಳ್ಳಿ, ಇಲ್ಲ ನೋಟ್ ಮಾಡ್ಕೊಳ್ಳಿ, ಕೊನೆಯಲ್ಲಿ ರೈಸ್ ಮಾಡಿ ಕೇಳಿ. ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ನಾವು ಸಿದ್ಧ ಇರ್ತೀವಿ. ಶ್ರೀನಿವಾಸ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಆರೋಗ್ಯವೇ ಶ್ರೇಷ್ಠ ಸಂಪತ್ತು, ನಿಷ್ಠೆಯೇ ಉತ್ತಮ ಸಂಬಂಧ ಎನ್ನುವ ಗೌತಮ ಬುದ್ಧರ ಹಿತನುಡಿಯೊಂದಿಗೆ ಈ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಭಾರತೀಯ ಸಂಸ್ಕೃತಿಗಳಲ್ಲಿ ಅತಿಥಿ ದೇವೋ ಭವ ಎನ್ನುವ ನಿಟ್ಟಿನಲ್ಲಿ ನಮ್ಮ ಈ ಸಭೆಗೆ ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿ ಆಸೀನರಾಗಿರುವಂತಹ ಶ್ರೀಯುತ
BRC ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಶ್ರೀಯುತ ಶ್ರೀ ಉಮೇಶ್ ರವರಿಗೆ ನಮ್ಮ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯದ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ನೆಚ್ಚಿನ ಇಲಾಖಾ ವರ್ಗದವರು, ಇಂಜಿನಿಯರ್ಗಳು, ನಮ್ಮ ಗ್ರಾಮಸ್ಥರು, ಆಶಾ ಅಂಗನವಾಡಿ ಕಾರ್ಯಕರ್ತರು, ಇತರ ಎಲ್ಲ ವರ್ಗದವರಿಗೂ ಕೂಡ ನಮ್ಮ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯದ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ 2024-25ನೇ ಸಾಲಿನಲ್ಲಿ ಮಹಾತ್ಮ ಗಾಂಧಿ ನರೇಗಾ ಹಾಗೂ 15ನೇ ಹಣಕಾಸು ಹಾಗೂ ರಾಜ್ಯ ಹಣಕಾಸು ಯೋಜನೆಯ ಒಂದು ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಯನ್ನ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಒಂದು 4 ದಿನಗಳ ಕಾಲ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕರ ಆದೇಶದ ಮೇರೆಗೆ 4 ದಿನಗಳ ಕಾಲ ನಾವು ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಯನ್ನ ಮುಕ್ತಾಯಗೊಂಡು 5ನೇ ದಿನ ಒಂದು ಗ್ರಾಮ ಸಭೆಯನ್ನ ಆಯೋಜಿಸಲಾಗಿದೆ. ಈ ಗ್ರಾಮ ಸಭೆಯಲ್ಲಿ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ 1-4-2024ರಿಂದ 31-3-2025 ಒಂದು ಆರ್ಥಿಕ ವರ್ಷದಲ್ಲಿ ನಿಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಖರ್ಚಾಗಿರುವಂತಹ ಮನ್ರೇಗಾ ಹಾಗೂ 15ನೇ ಹಣಕಾಸು ಹಾಗೂ ರಾಜ್ಯ ಹಣಕಾಸು ಯೋಜನೆಯ ಒಂದು ಅನುದಾನಗಳು ಎಲ್ಲ ಸಾರ್ವಜನಿಕರಿಗೂ ಯಾವ ಅನುದಾನ ಬಂದಿತ್ತು, ಯಾವ್ಯಾವ ಕಾಮಗಾರಿಗಳು ಅನುಷ್ಠಾನ ಆಗಿದೆ, ಎಲ್ಲೆಲ್ಲಿ ಯಾವ್ಯಾವ ಫಲಾನುಭವಿಗಳು ಅನುದಾನ ತಗೊಂಡಿದ್ದಾರೆ ಅನ್ನೋದನ್ನ ಒಂದು ಪಾರದರ್ಶಕವಾಗಿರಬೇಕು, ಜನರ ಸಹಭಾಗಿತ್ವದಿಂದ ಯೋಜನೆ ಅನುಷ್ಠಾನ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಗ್ರಾಮ ಸಭೆಯನ್ನ ಸಾರ್ವಜನಿಕವಾಗಿ ಒಂದು ಖರ್ಚು ವೆಚ್ಚಗಳನ್ನ ನಿಮ್ಮ ಮುಂದೆ ಮಂಡನೆ ಮಾಡ್ತಾ ಇದ್ದೀವಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ತದನಂತರ ಹೇಳ್ಬೋದು. ಮೊದಲಿಗೆ ಮನ್ರೇಗಾ ಯೋಜನೆ 2005 ಮಾರ್ಗಸೂಚಿ ಪ್ರಕಾರ ಬೇಡಿಕೆಯ ಪ್ರಕಾರ ಗ್ರಾಮೀಣ ಪ್ರದೇಶದಲ್ಲಿರುವ ಪ್ರತಿ ಕುಟುಂಬಕ್ಕೆ 100 ದಿನಕ್ಕಿಂತ ಕಡಿಮೆ ಇಲ್ಲದಂತೆ ಒಂದು ಅಕುಶಲ ಉದ್ಯೋಗವನ್ನ ಒದಗಿಸುವುದರ ಜೊತೆಗೆ ಒಂದು ದೀರ್ಘಕಾಲಿಕ ಬಾಳಿಕೆ ಬರ್ತಕ್ಕಂಥ ಒಂದು ಆಸ್ತಿಯನ್ನ ಸೃಜನೆ ಮಾಡ್ತಕ್ಕಂಥದ್ದು. ಇದು ಗ್ರಾಮೀಣ ಪ್ರದೇಶದಲ್ಲಿರುವ ಕುಟುಂಬಗಳು ನಗರ ಪ್ರದೇಶಕ್ಕೆ ಹೋಗಿ ವಲಸೆ ಹೋಗೋದನ್ನ ತಪ್ಪಿಸ್ತಕ್ಕಂಥದ್ದು. ಇದು ಬೇಡಿಕೆ ಆಧಾರಿತ ಯೋಜನೆ ಆಗಿರುತ್ತೆ. ಇದು ಬಡವರ ಜೀವನೋಪಾಯದ ಸಂಪನ್ಮೂಲಗಳನ್ನ ಬಲಪಡಿಸ್ತಕ್ಕಂಥದ್ದು ಯೋಜನೆಯ ಮುಖ್ಯ ಉದ್ದೇಶ ಆಗಿರುತ್ತೆ. ಜೊತೆಗೆ ಒಂದು ಕೂಲಿ ಕಾರ್ಮಿಕರ ಹಕ್ಕು ಅಧಿಕಾರಗಳ ಬಗ್ಗೆ ಹೇಳಿದ್ರೆ ಅವರು ಕೆಲಸ ಕೇಳಿ 15 ದಿನದೊಳಗಡೆ ಕೆಲಸ ಪಡಿತಕ್ಕಂತಹ ಹಕ್ಕಾಗಿರುತ್ತೆ. ಕೆಲಸ ಮಾಡುವಂತಹ ಸ್ಥಳಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ, ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ, ನೆರಳಿನ ವ್ಯವಸ್ಥೆಯನ್ನ ಪಡಿತಕ್ಕಂತಹ ಅರ್ಹರಾಗಿರ್ತಾರೆ. ಮತ್ತೆ ನಿಮ್ಮಲ್ಲಿ ಏನಾದ್ರು ಮಹಿಳೆಯರಲ್ಲಿ ಒಂದು ಗುಂಪಾಗಿ ಒಂದು 30ರಿಂದ 40 ಜನ ಒಂದು ಮಹಿಳೆಯರಾಗಿರ್ಬೋದು ಗುಂಪಾಗಿ ಕೆಲಸ ಮಾಡಿದ್ರೆ ಅವರಿಗೆ 5 ವರ್ಷಕ್ಕಿಂತ ಚಿಕ್ಕ ಮಕ್ಕಳಿದ್ರೆ ಅವರನ್ನು ನೋಡ್ಕೊಳ್ಳೋಕ್ಕೂ ಕೂಡ ಮಹಿಳೆಯರಿಗೆ ಒಂದು ದಿನದ ಅನುದಾನವನ್ನ 370 ರೂಪಾಯಿ ಅನುದಾನ ಪಡೆಯಲಿಕ್ಕೆ ಅರ್ಹರಾಗಿರ್ತಾರೆ. ಮತ್ತೆ ನಿಮ್ಮ ಗ್ರಾಮದಲ್ಲಿ ಕೆಲಸ ಇಲ್ಲ ಅಂತೇಳಿ 5 ಕಿಲೋಮೀಟರ್ ದೂರ ಹೋಗಿ ಕೆಲಸ ಮಾಡಿದ್ರು ಕೂಡ ಇದಕ್ಕೆ ಸಹಾಯಧನವನ್ನ ಪಡಿಬಹುದು. ಅಥವಾ ನಿಮ್ಮ ಕೆಲಸ ಮಾಡ್ತಕ್ಕಂಥ ಸ್ಥಳದಲ್ಲಿ ನಿಮ್ಗೆ ಏನಾದ್ರೂ ಸಮಸ್ಯೆಗಳಾದ್ರೆ, ಗಾಯ ಆದ್ರೆ, ಇನ್ನೇನಾದ್ರೂ ವ್ಯತ್ಯಾಸಗಳಾದ್ರೆ ಆ ಸಂದರ್ಭದಲ್ಲಿ ಸರ್ಕಾರದಿಂದ ಬರುವಂತಹ ಅನುದಾನವನ್ನು ಪಡಿಬಹುದು. ಏನಾದ್ರೂ ನೀವು NMR ತೆಗ್ದಿದ್ದಾಗ ಮಾತ್ರ ಅವಕಾಶ ಇರುವುದು. ನೀವು ಯಾವತ್ತು ಕೆಲಸ ಮಾಡ್ದೇನೆ ನಿಮ್ಗೆ ಏನಾದ್ರು ಸಮಸ್ಯೆ ಇದ್ರೆ ಅದು ಸರ್ಕಾರದ ಸಹಾಯಧನ ಬರೋದಿಲ್ಲ. ನಿಮ್ಗೆ NMR ತೆಗ್ದಿನ ನೀವು ಅದಕ್ಕೆ ಸಂಬಂಧಪಟ್ಟಂತ ಒಂದು PDO ಅವರು ಮತ್ತೆ ಅಧ್ಯಕ್ಷರಿಗೆ ಮಾಹಿತಿಯನ್ನ ತಿಳಿಸ್ಬೇಕಾಗ್ತದೆ. ತಿಳಿಸಿದ ನಂತರ ಅವರು ಸ್ಪಾಟ್ ವೆರಿಫಿಕೇಶನ್ ಮಾಡಿ ನಂತರ ನಿಮ್ಗೆ ಸಹಾಯಧನವನ್ನ ಪಡಿಲಿಕ್ಕೆ ಅರ್ಹರಾಗಿರ್ತಾರೆ. ಜೊತೆಗೆ ಹಿರಿಯ ನಾಗರಿಕರಿಗೆ ಮತ್ತೆ ವಿಶೇಷಚೇತನರಿಗೂ ಕೂಡ ರಿಯಾಯಿತಿ ಇರುತ್ತೆ ನಿಮಗೆ. ಜೊತೆಗೆ ಒಂಟಿ ಮಹಿಳೆಯರು, ಬುಡಕಟ್ಟು ಜನಾಂಗದವರು, ಆದಿವಾಸಿಗಳು ಕೂಡ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಅರ್ಹರಿರ್ತಾರೆ. ಜೊತೆಗೆ ನಾವು ಕೇಂದ್ರ ಪುರಸ್ಕೃತ ಯೋಜನೆಯಾದಂತಹ 15ನೇ ಹಣಕಾಸು ಯೋಜನೆಯ ಒಂದು ಅನುದಾನ ನಿಮ್ಮ ಗ್ರಾಮೀಣ ಪ್ರದೇಶದಲ್ಲಿರುವ ಒಂದು ಭೌಗೋಳಿಕ ಅಂಶ ಹಾಗೂ ಜನಸಂಖ್ಯೆ ಆಧಾರದ ಮೇಲೆ ನಿಮ್ಮ ಗ್ರಾಮ ಪಂಚಾಯಿತಿಗೆ ಅನುದಾನ ಬಿಡುಗಡೆ ಆಗುತ್ತೆ. ಅದು 38,84,128 ರೂಪಾಯಿ ಪ್ರಾರಂಭಿಕ ಶುಲ್ಕ ಸೇರಿದಂತೆ ಬಂದಿರುವಂತಹ ಅನುದಾನ 2024-25ರಲ್ಲಿ ಖರ್ಚಾಗಿರುವಂತದ್ದು 16,21,450 ರೂಪಾಯಿ ಖರ್ಚಾಗಿರುತ್ತೆ. ಅದು ಯಾವ್ಯಾವ ಸ್ಥಳದಲ್ಲಿ ಕಾಮಗಾರಿಗಳು 7 ಕಾಮಗಾರಿಗಳು ಅನುಷ್ಠಾನ ಆಗಿದೆ. ಉಳಿದಂತೆ ಚಟುವಟಿಕೆಗಳು ಸಿಬ್ಬಂದಿ ವೇತನ ಮತ್ತೆ ಬೀದಿ ದೀಪ ನಿರ್ವಹಣೆ, ನೈರ್ಮಲ್ಯಕ್ಕೆ ಸಂಬಂಧಪಟ್ಟಂತೆ, ಕಚೇರಿ ವೆಚ್ಚಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಸ್ಥಳದಲ್ಲಿ ಏನೇನು ಕೆಲಸಗಳು ಆಗಿದೆ ಅನ್ನೋದನ್ನ ತದನಂತರ ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ಮುಂದೆ ಮಂಡನೆ ಮಾಡ್ತಾರೆ. ಇದು 15ನೇ ಹಣಕಾಸು ಯೋಜನೆ. ಹಾಗೆ ಮನ್ರೇಗಾ ಯೋಜನೆಯಲ್ಲಿ ಒಟ್ಟು 90 ಕಾಮಗಾರಿಗಳು ಅನುಷ್ಠಾನ ಆಗಿರೋದು. ಅದರಲ್ಲಿ 66 ಕಾಮಗಾರಿಗಳು ಗ್ರಾಮ ಪಂಚಾಯಿತಿಯಲ್ಲಿ, 6 ಕಾಮಗಾರಿಗಳು ತೋಟಗಾರಿಕೆಯಲ್ಲಿ, 16 ಕಾಮಗಾರಿಗಳು ರೇಷ್ಮೆ ಇಲಾಖೆಯಲ್ಲಿ, 2 ಕಾಮಗಾರಿಗಳು ಅರಣ್ಯ ಇಲಾಖೆಯಲ್ಲಿ ನಡೆದಿರುವಂತದ್ದು. 90 ಕಾಮಗಾರಿಗಳಿಗೆ 22,43,023 ರೂಪಾಯಿ ಖರ್ಚಾಗಿರುವಂತದ್ದು ಕೂಲಿ ಮೊತ್ತ. ಸಾಮಗ್ರಿ ಮೊತ್ತಕ್ಕೆ ಸಂಬಂಧಿಸಿದಂತೆ 13,57,300
ರೂಪಾಯಿ ಸಾಮಗ್ರಿಗೆ ಸಂಬಂಧಿಸಿದಂತೆ ಖರ್ಚಾಗಿರುವಂತದ್ದು. ಒಟ್ಟಾರೆ ನಿಮ್ಮ ಗ್ರಾಮ ಪಂಚಾಯತಿ ಎಕ್ಸ್ಪೆಂಡಿಚರ್ 36,366 ರೂಪಾಯಿ ಖರ್ಚಾಗಿರುವಂತದ್ದು. ಅದು ಯಾವ್ಯಾವ ಗ್ರಾಮದಲ್ಲಿ ಏನು ಕಾಮಗಾರಿಗಳು ಅನುಷ್ಠಾನ ಆಗಿದೆ ಅನ್ನೋದನ್ನ ನಿಮ್ ಮುಂದೆ ಮಂಡನೆ ಮಾಡ್ತಾರೆ. ಜೊತೆಗೆ ನಾವು ರಾಜ್ಯ ಹಣಕಾಸು ಯೋಜನೆ ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಯಲ್ಲಿ ಇರುವಂತಹ ಅನುದಾನಗಳು ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ರಸ್ತೆ ಆಗಿರ್ಬೋದು ಅಥವಾ ಅಂಗನವಾಡಿಯ ಒಂದು ನಿರ್ವಹಣೆ ಆಗಿರ್ಬೋದು, ಯಾವ್ಯಾವ ಸ್ಥಳದಲ್ಲಿ ಏನೇನ್ ಕಾಮಗಾರಿಗಳಾಗಿದೆ ಅನ್ನೋದನ್ನ ನಿಮ್ ಮುಂದೆ ಮಂಡನೆ ಮಾಡ್ತಾರೆ. ತದನಂತರ ನಾವು ನಮ್ಮ ಕಡತದಲ್ಲಿ ಕಂಡು ಬಂದ ಅಂಶಗಳು ಮತ್ತೆ ಮನೆ ಭೇಟಿಯಲ್ಲಿ ಕಂಡು ಬಂದಂತ ಅಂಶಗಳನ್ನ ಮಂಡನೆ ಮಾಡ್ತಿದೀವಿ. ಈಗ ನರೇಗಾ ಯೋಜನೆಯಲ್ಲಿ ಖರ್ಚಾಗಿರುವಂತ ಕೂಲಿ ಮತ್ತೆ ಸಾಮಗ್ರಿಗಳು ನಾವು ಎಲ್ಲಾ ಫಲಾನುಭವಿಗಳ ಮನೆ ಭೇಟಿ ಮಾಡಿದೀವಿ, ಕಾಮಗಾರಿಗಳನ್ನು ಪರಿಶೀಲನೆ ಮಾಡಿದೀವಿ. ನಾವು ಕೂಡ ಗ್ರಾಮ ಸಭೆಗೆ ಬನ್ನಿ ಅಂತ ಕರೆದು ಬಂದಿದೀವಿ. ಆದ್ರೂ ಕೂಡ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಲ್ಲ. ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಕೋಬೇಕು. ಯಾಕಂದ್ರೆ ನಿಮ್ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು 710 ಜಾಬ್ ಕಾರ್ಡ್ ಇದೆ. ಆದ್ರೆ ನಿಮ್ಮ ಕೆಲಸ ಮಾಡಿರೋರು 326 ಅಷ್ಟೇ ಕುಟುಂಬಗಳು ಕೆಲಸ ಮಾಡಿರೋದು. ಅದ್ರಲ್ಲಿ 7,065 ಮಾನವ ದಿನಗಳು ಅಷ್ಟೇ ಸೃಜನೆ ಮಾಡಿರುವಂತದ್ದು. ಯಾಕಂದ್ರೆ ಅರ್ಧ ಜಾಬ್ ಕಾರ್ಡ್ ಮನೇಲೆ ಮಾಡಿಸಿ ಇಟ್ಕೊಂಡಿದ್ದಾರೆ. ಅದು ಆಕ್ಟಿವ್ ಆಗ್ಲಿಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ. ಉದಾಹರಣೆಗೆ ನೀವು ರೇಷನ್ ಕಾರ್ಡ್ ಮಾಡಿಸ್ಕೊಂಡ್ರೆ ಪ್ರತಿ ತಿಂಗಳು ರೇಷನ್ ತಗೋತಿರ್ತೀರಾ. ಅದೇ ರೀತಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೂಡ ನೀವು ಪ್ರತಿ ಒಂದು ವರ್ಷಕ್ಕೆ 100 ದಿನಗಳ ಕೆಲಸ ಪಡಿಲಿಕ್ಕೆ ಅರ್ಹರಿರ್ತೀರಿ. ನಿಮ್ ಕುಟುಂಬಕ್ಕೆ ಜಾಬ್ ಕಾರ್ಡ್ ಇದ್ಮೇಲೆ ಅವರು ಕೂಡ ವೈಯಕ್ತಿಕ ಕಾಮಗಾರಿಗಳಾಗಿರ್ಬೋದು, ಸಮುದಾಯ ಕಾಮಗಾರಿಗಳಾಗಿರ್ಬೋದು ಅಥವಾ ರೇಷ್ಮೆ, ಅರಣ್ಯ ಮತ್ತೆ CRD ಕೃಷಿ ಇಲಾಖೆಯಲ್ಲಿ ಸಿಗುವಂತ ಸಹಾಯಧನವನ್ನ ಎಲ್ರೂ ಪಡ್ಕೊಳ್ಳಿ ಅಂತ ಹೇಳ್ತಾ, ಈಗ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಏಪ್ರಿಲ್ ಟು ಮಾರ್ಚ್ ಒಂದು ಆರ್ಥಿಕ ವರ್ಷದಲ್ಲಿ ಖರ್ಚಾಗಿರುವಂತ ಅನುದಾನಗಳು ಮತ್ತು ಫಲಾನುಭವಿಗಳ ವಿವರ ಮತ್ತೆ ಕಾಮಗಾರಿಗಳ ಹೆಸರನ್ನ ನಿಮ್ ಮುಂದೆ ಮಂಡನೆ ಮಾಡ್ತಾ ಇದ್ದೀವಿ. 2024-25ನೇ ಸಾಲಿನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಅನುಷ್ಠಾನಗೊಂಡಿರ್ತಕ್ಕಂಥ ಕಾಮಗಾರಿಗಳ ವಿವರಗಳು. ಮಾಚಕ್ನಳ್ಳಿ ಗ್ರಾಮದ ಸ್ವಾಮಿ ಮನೆಯಿಂದ ಸನ್ನೇಗೌಡ ಬಿನ್ ಮಾದೇಗೌಡರ ಮನೆಯವರೆಗೆ ಸಿಸಿ ಚರಂಡಿ ನಿರ್ಮಾಣ 3,490 ರೂಪಾಯಿ. ಮಾಚಕ್ನಳ್ಳಿ ಗ್ರಾಮದ ಪುಟ್ಟೇಗೌಡರ ಮನೆಯಿಂದ ಚಿಕ್ಕ ಮಾದೇಗೌಡರ ಮನೆಯವರೆಗೆ ಸಿಸಿ ಚರಂಡಿ ನಿರ್ಮಾಣ 3,490 ರೂಪಾಯಿ. ಮಾಚಕ್ನಳ್ಳಿ ಗ್ರಾಮದ ಶ್ರೀನಿವಾಸ ಶೆಟ್ಟಿ ಜಮೀನಿನಿಂದ ಕಾಲುವೆ ಜಂಗಲ್ ಕಟಿಂಗ್ 82,364 ರೂಪಾಯಿ. ಅವ್ವೇರಳ್ಳಿ ಗ್ರಾಮದ ಶಿವಲಿಂಗಮ್ಮನ ಜಮೀನಿನಿಂದ ನೀಲಮ್ಮನ ಜಮೀನಿನವರೆಗೆ ಕಾಲುವೆ ಜಂಗಲ್ ಕಟಿಂಗ್ ಹೂಳೆತ್ತುವುದು 30,363 ರೂಪಾಯಿ. ಕುಟ್ಟಿಕೊಪ್ಪಲು ಗ್ರಾಮದ ಅಮ್ಮನಕಟ್ಟೆಯಿಂದ ಬಡಿಯನ ಸಿದ್ದಯ್ಯನ ಜಮೀನಿನವರೆಗೆ ಕಾಲುವೆ ಅಭಿವೃದ್ಧಿ 61,075 ರೂಪಾಯಿ. ಜೈರಾಮು ಜಮೀನಿನವರೆಗೆ ಕಾಲುವೆ ಅಭಿವೃದ್ಧಿ 48,860 ರೂಪಾಯಿ. ಮಾದೇಗೌಡ ಕೊಪ್ಪಲು ಗ್ರಾಮದ ಶಶಿಕಲಾ ರವಿ ರವರ ಅಂಬೇಡ್ಕರ್ ವಸತಿ ಯೋಜನೆ ನಿರ್ಮಾಣ ಕಾಮಗಾರಿ 4,886 ರೂಪಾಯಿ. ಅವೇರಳ್ಳಿ ಗ್ರಾಮದ ಚಿನ್ನಮಣಿ ಶಿವಪ್ಪರವರ ಬಸವ ವಸತಿ ಯೋಜನೆ 7,329 ರೂಪಾಯಿ. ಅವೇರಳ್ಳಿ ಗ್ರಾಮದ ಶಾಂತಮ್ಮ ಶಿವಬಸಪ್ಪರವರ ಬಸವ ವಸತಿ ಯೋಜನೆ ನಿರ್ಮಾಣ ಕಾಮಗಾರಿ 2,094 ರೂಪಾಯಿ. ಮಾದೇಗೌಡನ ಕೊಪ್ಪಲು ಮಂಜುಳಾ ಸಿಂಗೇಗೌಡರ ಬಸವ ವಸತಿ ಯೋಜನೆ ಕಾಮಗಾರಿ 7,329 ರೂಪಾಯಿ. ಕುಟ್ಟಿ ಕೊಪ್ಪಲು ಗ್ರಾಮದ ಶಿವಕುಮಾರ ಬಿನ್ ಸಿದ್ದಶೆಟ್ಟಿ ರವರ ವಸತಿ ಯೋಜನೆ 4,886 ರೂಪಾಯಿ. ಕೊಪ್ಪಲು ಗ್ರಾಮದ ಚಿಕ್ಕಮ್ಮ ಚಿಕ್ಕಣ್ಣನವರ ಹೊಸ ವಸತಿ ಯೋಜನೆ 9,772 ರೂಪಾಯಿ. ಮಾದೇಗೌಡ ಕೊಪ್ಪಲು ಗ್ರಾಮದ ಶಿವಮಂಗಳಮ್ಮ ಲಿಂಗಶೆಟ್ಟಿರವರ ವಸತಿ ಯೋಜನೆ 1,047 ರೂಪಾಯಿ. ಕುಟ್ಟಿಕೊಪ್ಪಲು ಗ್ರಾಮದ ರತ್ನಮ್ಮ ಚಿಕ್ಕಣ್ಣರವರ ಬಸವ ವಸತಿ ಯೋಜನೆ 12,215 ರೂಪಾಯಿ. ಮಾಚಕ್ನಳ್ಳಿ ಗ್ರಾಮದ ಮಹಾಲಕ್ಷ್ಮಮ್ಮ ವೆಂಕಟಾಚಲಶೆಟ್ಟಿ ರವರ ಬಸವ ವಸತಿ ಯೋಜನೆ 7,329 ರೂಪಾಯಿ. ಕುಟ್ಟಿಕೊಪ್ಪಲು ಗ್ರಾಮದ ಚೆನ್ನಮ್ಮ ನಾಗರಾಜರವರ ಬಸವ ವಸತಿ ಯೋಜನೆ 16,752. ಮಾದೇಗೌಡ ಕೊಪ್ಪಲು ಗ್ರಾಮದ ಗೀತಾ ಹನುಮೇಗೌಡರವರ ಬಸವ ವಸತಿ ಯೋಜನೆ 7,329 ರೂಪಾಯಿ. ಮಾದೇಗೌಡ ಕೊಪ್ಪಲು ಗ್ರಾಮದ ಸವಿತಾ ಲೇಟ್ ಬಾಲಕೃಷ್ಣರವರ ಬಸವ ವಸತಿ ಯೋಜನೆ 2,000.
ಮಾದೇಗೌಡ ಕೊಪ್ಪಲು ರೇಣುಕಾ ಕೋಂ ಚಿಕ್ಕತಮ್ಮೇಗೌಡರವರ ವಸತಿ ಯೋಜನೆ 3,490 ರೂಪಾಯಿ. ಮಾದೇಗೌಡ ಕೊಪ್ಪಲು ಗ್ರಾಮದ ಸುಜಾತಾ ಕೋಂ ಚಿಕ್ಕತಮ್ಮಯ್ಯರವರ ವಸತಿ ಯೋಜನೆ 11,517 ರೂಪಾಯಿ. ಮಾಚಕ್ನಹಳ್ಳಿ ಗ್ರಾಮದ ಪ್ರಭಾ ಕೋಂ ಸ್ವಾಮಿರವರ ವಸತಿ ಯೋಜನೆ 5,584 ರೂಪಾಯಿ. ಮಾರದೇವನಹಳ್ಳಿ ಗ್ರಾಮದ ಪ್ರೇಮ ಕೋಂ ಗಂಗಯ್ಯರವರ ವಸತಿ ಯೋಜನೆ 5,584 ರೂಪಾಯಿ. ಕೊಟ್ಟಿಕೊಪ್ಪಲು ಗ್ರಾಮದ ಕೃಷ್ಣಮ್ಮ ಕೋಂ ದೊರೆಸ್ವಾಮಿರವರ ವಸತಿ ಯೋಜನೆ 9,423 ರೂಪಾಯಿ. ಅವೇರಳ್ಳಿ ಗ್ರಾಮದ ಚಾಮಮ್ಮ ಕೋಂ ಕರಿಯಯ್ಯರವರ ವಸತಿ ಯೋಜನೆ 11,517 ರೂಪಾಯಿ. ಚಿಕ್ಕಕೊಪ್ಪಲು ಗ್ರಾಮದ ಸುನಂದ ಕೋಂ ಚಂದ್ರಶೇಖರ ಸಿಜೆ ರವರ ವಸತಿ ಯೋಜನೆ 18,846 ರೂಪಾಯಿ. ಮಾಚಕ್ನಹಳ್ಳಿ ಗ್ರಾಮದ ಕೃಷ್ಣಾಬಿನ್ ಲೇಟ್ ಮರಿಶೆಟ್ಟಿರವರ ಜಮೀನು ಸಮತಟ್ಟು ಕಾಮಗಾರಿ 31,759 ರೂಪಾಯಿ. ಮಾಚಕ್ನಹಳ್ಳಿ ಗ್ರಾಮದ ಭಾಗ್ಯಮ್ಮ ಕೋಂ ಚನ್ನಶೆಟ್ಟಿರವರ 1 ಎಕರೆ ಜಮೀನಲ್ಲಿ ಜಮೀನು ಸಮತಟ್ಟು ನಿರ್ಮಾಣ ಕಾಮಗಾರಿ 9,074 ರೂಪಾಯಿ. ಮಾಚಕ್ನಹಳ್ಳಿ ಗ್ರಾಮದ ಮಂಗಳ ಕೋಂ ಪ್ರಕಾಶರವರ 1 ಎಕರೆ ಜಮೀನಿನಲ್ಲಿ ಸಮತಟ್ಟು ಕಾಮಗಾರಿ 9,074 ರೂಪಾಯಿ. ಮಾಚಕ್ನಹಳ್ಳಿ ಗ್ರಾಮದ ರಾಜಪ್ಪ ಬಿನ್ ಚಾಮಯ್ಯರವರ 1 ಎಕರೆ ಜಮೀನು ಸಮತಟ್ಟು 9,074 ರೂಪಾಯಿ. ಅವೇರಳ್ಳಿ ಗ್ರಾಮದ ರಾಜಮ್ಮರವರ ಕೊಟ್ಟಿಗೆ ನಿರ್ಮಾಣ 9,777 ರೂಪಾಯಿ. ಮಾದೇಗೌಡ ಕೊಪ್ಪಲು ಗ್ರಾಮದ ಸುನೀತಾ ಕೋಂ ಮಹೇಶ್ರವರ ದನದ ಕೊಟ್ಟಿಗೆ ನಿರ್ಮಾಣ ಕಾಮಗಾರಿ 9,777 ರೂಪಾಯಿ. ಅವೇರಳ್ಳಿ ಗ್ರಾಮದ ಚಿಕ್ಕತಾಯಮ್ಮ ಕೋಂ ಮಹಾದೇವರವರ ದನದ ಕೊಟ್ಟಿಗೆ ನಿರ್ಮಾಣ ಕಾಮಗಾರಿ 9,777 ರೂಪಾಯಿ. ಚಿಕ್ಕಕೊಪ್ಪಲು ಗ್ರಾಮದ ಸಿ ಸುರೇಶ್ ಬಿನ್ ಚೆನ್ನೇಗೌಡರವರ ದನದ ಕೊಟ್ಟಿಗೆ ನಿರ್ಮಾಣ ಕಾಮಗಾರಿ 9,777 ರೂಪಾಯಿ. ಮಾದೇಗೌಡನ ಕೊಪ್ಪಲು ಗ್ರಾಮದ ಸಂಜಾರಾಣಿ ಕೋಂ ಶಿವಕುಮಾರರವರ ವಸತಿ ಯೋಜನೆ 19,544 ರೂಪಾಯಿ. ಮಾದೇಗೌಡ ಕೊಪ್ಪಲು ಗ್ರಾಮದ ರತ್ನಮ್ಮ ಕೋಂ ರಾಜೇಗೌಡರವರ ವಸತಿ ಯೋಜನೆ 5,584 ರೂಪಾಯಿ. ಮಾದೇಗೌಡ ಕೊಪ್ಪಲು ಗ್ರಾಮದ ಚಿಕ್ಕ ಮಾಂಡುಡಿ ಲೇಟ್ ರಾಜುರವರ ವಸತಿ ಯೋಜನೆ 14,658 ರೂಪಾಯಿ. ಮಾದೇಗೌಡ ಕೊಪ್ಪಲು ಗ್ರಾಮದ ಲಕ್ಷ್ಮೀ ಕೋಂ ಅಂಕೇಗೌಡರವರ ವಸತಿ ಯೋಜನೆ 9,772 ರೂಪಾಯಿ. ಕೊಟ್ಟಿಕೊಪ್ಪಲು ಗ್ರಾಮದ ಪುಷ್ಪಾ ಕೋಂ ಚೆನ್ನೇಗೌಡರವರ ವಸತಿ ಯೋಜನೆ 14,658 ರೂಪಾಯಿ. ಮಾದೇಗೌಡ ಕೊಪ್ಪಲು ಗ್ರಾಮದ ಚಿಕ್ಕೊಂದು ಬಿ ದೊಡ್ಡೇಗೌಡರವರ ದನದ ಕೊಟ್ಟಿಗೆ ಕಾಮಗಾರಿ 8,725. ಚಿಕ್ಕಕೊಪ್ಪಲು ಗ್ರಾಮದ ಲಿಂಗೇಗೌಡ ಬಿನ್ ಗದ್ದೇಗೌಡರವರ ದನದ ಕೊಟ್ಟಿಗೆ 8,725. ಮಾದೇಗೌಡ ಕೊಪ್ಪಲು ಗ್ರಾಮದ MK ಶಿವರಾಮು ಬಿನ್ ಕೆಂಪೇಗೌಡರವರ ದನದ ಕೊಟ್ಟಿಗೆ 2,792 ರೂಪಾಯಿ. ಮಾಚಕ್ನಹಳ್ಳಿ ಗ್ರಾಮದ ML ಶಂಕರಲಿಂಗೇಗೌಡ ಬಿನ್ ಲೇಟ್ ಲಿಂಗೇಗೌಡ ಜಮೀನು ಸಮತಟ್ಟು 27,920 ರೂಪಾಯಿ. ಮಾಚಕ್ನಹಳ್ಳಿ ಗ್ರಾಮದ ವೆಂಕಟೇಶ ಬಿನ್ ಪುಟ್ಟಸ್ವಾಮಿ ಶೆಟ್ಟಿರವರ ದನದ ಕೊಟ್ಟಿಗೆ 2,094 ರೂಪಾಯಿ. ಚಿಕ್ಕಕೊಪ್ಪಲು ಗ್ರಾಮದ ನಾಗರಾಜು ಬಿನ್ ಗದ್ದೇಗೌಡರವರ ದನದ ಕೊಟ್ಟಿಗೆ ನಿರ್ಮಾಣ ಕಾಮಗಾರಿ 2,443. ಕೊಟ್ಟಿಕೊಪ್ಪಲು ಗ್ರಾಮದ ನಾಗರಾಜು ಬಿನ್ ಪುಟ್ಟಮಾದಪ್ಪ ರವರ ದನದ ಕೊಟ್ಟಿಗೆ ನಿರ್ಮಾಣ ಕಾಮಗಾರಿ 4,537. ಅವೇರಳ್ಳಿ ಗ್ರಾಮದ ವಿಜಯ ಕೋಂ ಶಿವರುದ್ರಪ್ಪ ದನದ ಕೊಟ್ಟಿಗೆ ನಿರ್ಮಾಣ ಕಾಮಗಾರಿ 5,235. ಮಾರದೇವನಹಳ್ಳಿ ಗ್ರಾಮದ ಗಂಗಣ್ಣ ಬಿನ್ ಮೂಗಯ್ಯರವರ ದನದ ಕೊಟ್ಟಿಗೆ ನಿರ್ಮಾಣ ಕಾಮಗಾರಿ 9,074 ರೂಪಾಯಿ. ಚಿಕ್ಕಕೊಪ್ಪಲು ಗ್ರಾಮದ ಪುಟ್ಟರಾಜು ಅಂಗಡಿ ಮನೆಯಿಂದ ಬಾಬುರಾಯನ ಕಟ್ಟೆಯವರೆಗೆ ಮೆಟ್ಲಿಂಗ್ ರಸ್ತೆ ಅಭಿವೃದ್ಧಿ ಕಾಮಗಾರಿ 6,980 ರೂಪಾಯಿ. ಮಾಚಕ್ನಹಳ್ಳಿ ಗ್ರಾಮದ ಚಿಕ್ಕರಾಜು ಮನೆಯಿಂದ ಟಿ ಶಿವಕುಮಾರ್ ಮನೆಯವರೆಗೆ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿ 3,839 ರೂಪಾಯಿ. ಮಾಚಕ್ನಹಳ್ಳಿ ಗ್ರಾಮದ ಶಂಕರಯ್ಯ ಮನೆಯಿಂದ ರಾಜಪ್ಪ ಬಿನ್ ಚಾಮಯ್ಯ ಮನೆಯವರೆಗೆ ಸಿಸಿ ನಿರ್ಮಾಣ ರಸ್ತೆ ಕಾಮಗಾರಿ 3,490 ರೂಪಾಯಿ. ಅವೇರಳ್ಳಿ ಗ್ರಾಮದ ಬಂಕಮ್ಮನ ಚಂದ್ರಮ್ಮನ ಜಮೀನಿನಿಂದ ಶಿವಲಿಂಗಮ್ಮನ ಜಮೀನಿನವರೆಗೆ ಮೆಟ್ಲಿಂಗ್ ರಸ್ತೆ ಅಭಿವೃದ್ಧಿ ಕಾಮಗಾರಿ 57,236 ರೂಪಾಯಿ. ಮಾದೇಗೌಡ ಕೊಪ್ಪಲು ಗ್ರಾಮದ ಸರ್ವೆ ನಂಬರ್ 103ರಲ್ಲಿ ಹೊಸಗಟ್ಟೆ ಅಭಿವೃದ್ಧಿ ಕಾಮಗಾರಿ 1,06,445 ರೂಪಾಯಿ. ಮಾಚಕ್ನಹಳ್ಳಿ ಗ್ರಾಮದ ಸರ್ವೆ ನಂಬರ್ 163ರಲ್ಲಿರುವ ಹೊಸಕೆರೆ ಅಭಿವೃದ್ಧಿ ಕಾಮಗಾರಿ 35,947 ರೂಪಾಯಿ. ಮಾದೇಗೌಡ ಕೊಪ್ಪಲು ಗ್ರಾಮದ ಕೆರೆ ಅಭಿವೃದ್ಧಿ ಕಾಮಗಾರಿ 84,109 ರೂಪಾಯಿ. ಮಾಚಕ್ನಹಳ್ಳಿ ಗ್ರಾಮದ ಕೆರೆ ಅಭಿವೃದ್ಧಿ ಕಾಮಗಾರಿ 48,860 ರೂಪಾಯಿ. ಅವೇರಳ್ಳಿ ಗ್ರಾಮದ ಕೆರೆ ಅಭಿವೃದ್ಧಿ ಕಾಮಗಾರಿ 1,40,642 ರೂಪಾಯಿ. 2024-25ನೇ ಸಾಲಿನಲ್ಲಿ ಮಾಚಕ್ನಹಳ್ಳಿಯಿಂದ ಹುಲಿಕೆರೆವರೆಗೆ 2.5 ಕಿಲೋಮೀಟರ್ ರಸ್ತೆ ಬಳಿ ನೆಡುತೋಪು ನಿರ್ಮಾಣ ಕಾಮಗಾರಿ 6,86,134.
ನೀವ್ ಹೇಳ್ತಾ ಇರೋದು ಕೆಲಸ ನಡೀತಾ ಇರೋದು ಅದು ಈಗ ಕೆಲಸ ಆಯ್ತಾ ಇರೋದು ಕೆಲಸ ಆಗಿ NMR ದುಡ್ಡು ಬಂತಿರೋದು. ದುಡ್ಡು ಬಂದಿರೋದು ಪಾಲಿಟೆಕ್ನಲ್ಲಿ ಎಲ್ಲ ಕಂಪ್ಲೀಟ್ ಮಾಡಿರೋ ಜಮೀನು ನೀವೆಲ್ಲ ಹೋಗಿ ನೋಡ್ತೀರಿ ಸರ್ ನೀವು ಹೌದು ನೋಡಿದೀವಿ. ನೋಡಿದಿರಾ? ಸಂಸೆಟ್ ಅಂತ ಹೇಳಿದ್ರೆ ಸಂಸೆಟ್ ನಲ್ಲಿ ಯಾವ ಜಮೀನು ಮಾಡಿರೋದನ್ನ ನೀವು ಹೋಗಿ ನೋಡಿದಿರಿ? ಓದ್ಬಿಟ್ಟಾದ್ಮೇಲೆ ಓದುವಾಗ್ಲೇ ಕೇಳ್ಬೇಕಾದ ಅಲ್ಲ ನೀವು ಸಂಸೆಟ್ ಆಗಿರೋ ಜಮೀನುಗಳ ನೀವು ಬಿಲ್ ಮಾಡ್ಬಿಟ್ಟಿದ್ದೀರಿ. ಅಲ್ಲ ಸಂಸೆಟ್ ಆಗದೆ ಯಾವ ಸಂಸೆಟ್ ಆಗಿರೋ ನೀವು ಎಲ್ಲ ಸಂಸೆಟ್ ಬಿಲ್ಲಾಗಿರೋದು ಆಗಿರೋದು ಯಾವುದು? ನೋಡಿದಿರಿ ನೀವು ಆಗಿರೋದಾ? ಸರ್ ಸಮತಟ್ಟಾಗಿರುವಂತ ಖಾಲಿ ಜಾಗದ ಫೋಟೋ, ಕೆಲಸ ನಡೀತಿರುವಂತದ್ದು, ಕೆಲಸ ಪೂರ್ಣ ಆಗಿರುವಂತದ್ದು, ಫಲಾನುಭವಿಗಳನ್ನ ಭೇಟಿ ಮಾಡಿಕೊಂಡು ನೋಡ್ಕೊಂಡು ಬಂದಿದೀವಿ. 4 ಸಮತಟ್ಟುಗಳಾಗಿದೆ. 1 ಎಕರೆಗೆ 10,000. ಹಾಗಾಗಿ ಫಲಾನುಭವಿ ಕಬ್ಬಾಕೊಂಡಿದ್ದಾರೆ, ಇನ್ನೊಬ್ರು ಹಂಗೆ ಉಳುಮೆ ಮಾಡ್ಕೊಂಡಿದ್ದಾರೆ, ಏನು ಹಾಕೊಂಡಿಲ್ಲ. ನಿಮ್ಗೆ ಸಂಬಂಧಪಟ್ಟಂತ NMR ಎಸ್ಟಿಮೇಟ್ ಕಡತಗಳು ಇದೆ, ಮತ್ತೆ GPS ಆಧಾರಿತ ಫೋಟೋಸ್ ಇದೆ, ಬೇಕಾದ್ರೆ ಪರಿಶೀಲನೆ ಮಾಡಬಹುದು ಸರ್. ಸರ್ ಸಮತಟ್ಟು ಆಗಿರೋದಕ್ಕೆ ದಾಖಲಾತಿಗಳಿದೆ, NMR ತೆಗೆದಿದ್ದಾರೆ, ಎಸ್ಟಿಮೇಟ್ ಇದೆ. 4 ಮಾತ್ರ ಆಗಿರುವಂತದ್ದು, 4 ಫಲಾನುಭವಿಗಳು ತಗೊಂಡಿರುವಂತದ್ದು ಸರ್. 2024-25ನೇ ಸಾಲಿನಲ್ಲಿ ಆಗಿರುವಂತದ್ದು. ನಾಲ್ಕೇ ಸರ್, 4 ಆಗಿದೆ ಸರ್. GPS ಫೋಟೋ ತಗೊಂಡು ಬಂದಿದ್ದೀವಿ, ಬೇಕು ಅಂತ ಅಂದ್ರೆ ಫೋಟೋಸ್ ತೆಗೆದಿದ್ದೀವಿ. ಫೋಟೋಸ್ ಇದೆ ಸರ್, ಯಾಕಂದ್ರೆ ನಾವು ನೋಡ್ದೇನೆ ಬರಲ್ಲ. ಎಲ್ಲಾ ಫೋಟೋಗಳು GPS ಆಧಾರಿತ ಫೋಟೋ ತಗೊಂಡು ಬಂದಿದ್ದೀವಿ. ಹೇಳಿ, ಸಮತಟ್ಟು ಮಾಡ್ಕೊಂಡಿರುವಂತ ಸಮತಟ್ಟು ಹೆಸರು ಹೇಳ ಪರಿಶೀಲನೆ ಏನಪ್ಪ ಒತ್ತನೇನು ಹೇಳೋದು? ಹಾ ಹೇಳ್ತೀವಿ, 1 ನಿಮಿಷ ಇದೆ. ಒಂದ್ ನಿಮಿಷ ಸರ್. ಫಲಾನುಭವಿ ಬನ್ನಿ ಈಗ ಸರ್, ಇದ್ದಾರೆ 1 ನಿಮಿಷ ಸರ್. ಟ್ರಾನ್ಸ್ಫರ್ ಮಾಡಿ. ನಾವು ನಿಮ್ ಗದ್ದೆ ಹತ್ರ ಬಂದು ಯಾವ್ದ್ರೆ ಒಂದದ 90,000 ನಿಮಿಷ ಬನ್ನಿ ಗೌಡ್ರ. ಒಂದ್ ನಿಮಿಷ ಸರ್, ಅವ್ರು ಯಾವ್ಯಾವ ಜಾಬ್ ಕಾರ್ಡ್ ಕೊಟ್ಟಿರ್ತಾರೆ ಆ ಜಾಬ್ ಕಾರ್ಡ್ ಮಾತ್ರ ಸರ್. ಈಗ ರೈತರು ಯಾವ ಜಾಬ್ ಕಾರ್ಡ್ ಕೊಟ್ಟಿರ್ತಾರೆ ಆ ಜಾಬ್ ಕಾರ್ಡ್ಗೆ ಅನುದಾನ ಬಂದಿರೋದು ಸರ್. ಫಲಾನುಭವಿ ಸರ್ ಸಮತಟ್ಟು ಯಾವ್ದ್ರಲ್ಲಿ ಮಾಡ್ಕೊಂಡಿದ್ದೀವಿ ಹೇಳಿ. ನಿಮ್ಗೆ ಯಾರು ಡೌಟ್ ಅದ ಇಷ್ಟ ಮಾಡಿದ್ರೆ ಕೇಳು. ಅವ್ರು ಮಾಡಿದ್ರೆ ಅದು ಮಾಡಿದ್ರೆ ಅಂತ ಹೇಳ್ತದೆ. ಯಾರು ಮಾಡ್ತಾ ಇದ್ರು ಗೌಡ್ರೆ ಎಲ್ಲ ಹಂಗೆ
ಮುಗಿಸ್ಕೊಂಡಲ್ಲಪ್ಪ ಒಂದ್ ನಿಮಿಷ ಮಲ್ಲಿಗೆಯ ಸಣ್ಣ ಪ್ಲೇಟ್ ಮಲ್ಲಿಗೆಯ ಮಾಸಕ್ನಲ್ಲಿ ತೆಂಗು ಬೆಳೆ ಸದಸ್ಯ ವಿಸ್ತರಣೆ 33,155 ರೂಪಾಯಿ. ಶ್ರೀಮತಿ ಲಕ್ಷ್ಮಮ್ಮ ಸಣ್ಣಲಿಂಗೇಗೌಡ ಚಿಕ್ಕಕೊಪ್ಪಲು ಇವರ ಜಮೀನಿನಲ್ಲಿ ಇಪ್ಪನೇರನ ನಾಟಿ 12,215. ಡಿ ಶಿವಕುಮಾರ್ ಬೀನ್ ದೇವೇಗೌಡ ಮಾದೇಗೌಡ ಕೊಪ್ಪಲು ಜಮೀನಿನಲ್ಲಿ ತೆಂಗು ಬೆಳೆ ಸದಸ್ಯ ವಿಸ್ತರಣೆ 42,578 ರೂಪಾಯಿ. ಚಿಕ್ಕಲಿಂಗೇಗೌಡ ಬೀನ್ ಲೇಕ್ ಚಿಕ್ಕ ಕಾಳೇಗೌಡ ಚಿಕ್ಕಕೊಪ್ಪಲು ಇವರ ಜಮೀನಿನಲ್ಲಿ ಹೊಸ ಇಪ್ಪನೇರನ ನಾಟಿ ಕಾಮಗಾರಿ 48,860 ರೂಪಾಯಿ. ಡಿ ಶಿವಕುಮಾರ್ ಬೀನ್ ಎಚ್ ದೇವೇಗೌಡ ದೇವೇಗೌಡ ಮಾದೇಗೌಡ ಕೊಪ್ಪಲು ಇವರ ಜಮೀನಿನಲ್ಲಿ ಹೊಸ ಇಪ್ಪನೇರನ ನಾಟಿ ಕಾಮಗಾರಿ 39,088 ರೂಪಾಯಿ. ಲಿಂಗಮ್ಮ ಉರುಫ್ ಸಣ್ಣಮ್ಮ ಲೇಕ್ ಸಿ ಮರಿಗೌಡ ಮಾದೇಗೌಡ ಕೊಪ್ಪಲು ಇವರ ಜಮೀನಿನಲ್ಲಿ ಹೊಸ ಇಪ್ಪನೇರನ ನಾಟಿ 53,746 ರೂಪಾಯಿ. ಕೃಷ್ಣ ಬೀನ್ ಲೇಕ್ ಪಟೇಲ್ ಮರಿ ಶೆಟ್ಟಿ ಮಾಸಕ್ನಳ್ಳಿ ಇವರ ಜಮೀನಿನಲ್ಲಿ ಹೊಸದಾಗಿ ಇಪ್ಪನೇರನ ನಾಟಿ ಕಾಮಗಾರಿ 43,974 ರೂಪಾಯಿ. ಚೌಡೇಗೌಡ ಬೀನ್ ಕರಿಗೌಡ ಮಾದೇಗೌಡನಹಳ್ಳಿ ಇವರ ಜಮೀನಿನಲ್ಲಿ ಹೊಸದಾಗಿ ಇಪ್ಪನೇರನ ನಾಟಿ ಕಾಮಗಾರಿ 43,974 ರೂಪಾಯಿ. 24-25ನೇ ಸಾಲಿನ ಬೀನ್ ಲೇಕ್ ಪುಟ್ಟಬಸಯ್ಯ ಅವರ ಜಮೀನಿನಲ್ಲಿ ತೆಂಗು ಬೆಳೆ 14,752 ರೂಪಾಯಿ. ಪುಟ್ಟೇಗೌಡ ಬೀನ್ ಗದ್ದೇಗೌಡರ ಜಮೀನಿನಲ್ಲಿ ಅಂಗಾಂಶ ಬಾಳೆ ಬೆಳೆ ಪ್ರದೇಶ ವಿಸ್ತರಣೆ 63,518 ರೂಪಾಯಿ. ಚೆನ್ನಿಂಗೇಗೌಡ ಬೀನ್ ಸಪ್ಪೇಗೌಡ ಮಾದೇಗೌಡ ಕೊಪ್ಪಲು ಇವರ ಜಮೀನಿನಲ್ಲಿ ಹೊಸದಾಗಿ ಇಪ್ಪನೇರನ ನಾಟಿ ಕಾಮಗಾರಿ 29,316. ಕಮಲಮ್ಮ ತಮ್ಮೇಗೌಡ ಮಾದೇಗೌಡ ಕೊಪ್ಪಲು ಇವರ ಜಮೀನಿನಲ್ಲಿ ಹೊಸದಾಗಿ ಇಪ್ಪನೇರನ ನಾಟಿ ಕಾಮಗಾರಿ 29,316 ರೂಪಾಯಿ. ಹದಿನೈದನೇ ಹಣಕಾಸು ಯೋಜನೆಯ ಅನುಷ್ಠಾನಗೊಂಡಿರುವ ಕಾಮಗಾರಿ ವಿವರಗಳು. ಡಿಸಿಬಿ 1ರಲ್ಲಿ ಅವಿರಳಿ ಗ್ರಾಮದ ಚರಂಡಿ ಸ್ವಚ್ಛತೆ ನೈರ್ಮಲ್ಯ ಕಾಪಾಡುವ ಕಾಮಗಾರಿ 26,332 ರೂಪಾಯಿ. ಡಿಸಿಬಿ ನಂಬರ್ 2 ಹುಟ್ಟಿಕೊಪ್ಪಲು ಮಾರದೇವನಹಳ್ಳಿ ಗ್ರಾಮಗಳಲ್ಲಿ ಚರಂಡಿ ಸ್ವಚ್ಛತೆ ಮತ್ತು ನೈರ್ಮಲ್ಯ ಕಾಮಗಾರಿ 26,332 ರೂಪಾಯಿ. ಡಿಸಿಬಿ 3ರಲ್ಲಿ ಮಾದೇಗೌಡ ಕೊಪ್ಪಲು ಚಿಕ್ಕಕೊಪ್ಪಲು ಗ್ರಾಮದ ಚರಂಡಿ ಸ್ವಚ್ಛತೆ ಮತ್ತು ನೈರ್ಮಲ್ಯ ಕಾಮಗಾರಿ 60,916 ರೂಪಾಯಿ. ಡಿಸಿಬಿ 4ರಲ್ಲಿ ಮಾನಸಹಳ್ಳಿ ಗ್ರಾಮದ ಚರಂಡಿಗಳನ್ನು ಹೂಳು ತೆಗೆದು ಹೊರಸಾಗಿಸುವ ಕಾಮಗಾರಿ 44,350 ರೂಪಾಯಿ. ಡಿಸಿಬಿ 13ರಲ್ಲಿ ಅಚ್ಚಿಗೌಡ ಎಚ್ಬಿ ರವರಿಗೆ ಮಾನಸಹಳ್ಳಿ ಗ್ರಾಮದ ಚರಂಡಿ ಸ್ವಚ್ಛತೆ ನೈರ್ಮಲ್ಯ ಕಾಮಗಾರಿ 22,317 ರೂಪಾಯಿ. ಡಿಸಿಬಿ 24ರಲ್ಲಿ ಅಚ್ಚಿಗೌಡರವರಿಗೆ ಅಗರಳ್ಳಿ ಗ್ರಾಮದ ಚರಂಡಿಗಳನ್ನು ಹೂಳೆತ್ತು ಹೊರಸಾಗಿಸುವ ಕಾಮಗಾರಿ ಬಾಬ್ತು 47,580 ರೂಪಾಯಿ. ಡಿಸಿಬಿ 28ರಲ್ಲಿ ಸಾಗರ್ ಜಿಎಸ್ ಇವರಿಗೆ ಆರದೇವನಹಳ್ಳಿ ಹಾಗೂ ಕುಟಿಕೊಪ್ಪಲು ಗ್ರಾಮಗಳಲ್ಲಿ ಚರಂಡಿ ಸ್ವಚ್ಛತೆಗೊಳಿಸಿ ಹೊರಸಾಗಿಸುವ ಕಾಮಗಾರಿ ಬಾಬ್ತು 62,132 ರೂಪಾಯಿ. 2020ರಿಂದ 2025ರವರೆಗೆ ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿಯಲ್ಲಿ ಅನುಷ್ಠಾನ ವಿವರಗಳು. ಮಂಡ್ಯ ತಾಲೂಕು ಕುಟಿಕೊಪ್ಪಲು ಗ್ರಾಮದ ಚಿಕ್ಕಣ್ಣನ ಮನೆಯಿಂದ ಕಟ್ಟೆಯವರೆಗೆ ಪೈಪ್ಲೈನ್ ಮತ್ತು ತೊಂಬೆ ನಿರ್ಮಾಣ ಕಾಮಗಾರಿ 94,992 ರೂಪಾಯಿ. ಮಾಚಕಳ್ಳಿ ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿ ಶಂಕರಯ್ಯನ ಮನೆಯಿಂದ ಕೃಷ್ಣಪ್ಪನ ಮನೆಯವರೆಗೆ ಪೈಪ್ಲೈನ್ ಕಾಮಗಾರಿ 64,758 ರೂಪಾಯಿ. ಮಾಚಕಳ್ಳಿ ಗ್ರಾಮದ ಪರಿಶಿಷ್ಟ ಮನೆಗಳ ನಿಮ್ಮಯ್ಯನ ಮನೆಯಿಂದ ರಮೇಶನ ಮನೆಯವರೆಗೆ ಪೈಪ್ಲೈನ್ ಕಾಮಗಾರಿ 51,094 ರೂಪಾಯಿ. ಮಾಚಕಳ್ಳಿ ಗ್ರಾಮದ ಕೆರೆಯಿಂದ ಕಟ್ಟೆವರೆಗೆ ಪೈಪ್ಲೈನ್ ಕಾಮಗಾರಿ 95,547 ರೂಪಾಯಿ. ಮಾದೇಗೌಡ ಕೊಪ್ಪಲು ಗ್ರಾಮದ ತಮ್ಮಯ್ಯನ ಮನೆಯಿಂದ ರವಿ ಮನೆಯವರೆಗೆ ಪೈಪ್ಲೈನ್ ಕಾಮಗಾರಿ 47,692 ರೂಪಾಯಿ. ಮಾಚಕಳ್ಳಿ ಗ್ರಾಮದ ಕೆರೆಯಿಂದ ಬೋರ್ವೆಲ್ವರೆಗೆ ಪೈಪ್ಲೈನ್ ಮುಂದುವರಿದ ಕಾಮಗಾರಿ 61,502 ರೂಪಾಯಿ. ಮಾಚಕಳ್ಳಿ ಗ್ರಾಮ ಪಂಚಾಯಿತಿ ಅವೇರಣಿ ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿ ದೊಡ್ಡ ಕಾಳೆಯನ ಮನೆಯಿಂದ ಗುಡ್ಡಪ್ಪನ ಮನೆಯವರೆಗೆ ಚರಂಡಿ ಕಾಮಗಾರಿ 31,584 ರೂಪಾಯಿ. ಅವೇರಣಿ ಗ್ರಾಮದ ಜಯಸ್ವಾಮಿ ಮನೆಯಿಂದ ರಂಗಯ್ಯನ ಮನೆಯವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ 57,927 ರೂಪಾಯಿ.
ಮಾರ್ಚಕಳ್ಳಿ ಗ್ರಾಮದ ಸಂಕರೇಗೌಡರ ಮನೆಯಿಂದ ಚಿಕ್ಕಣ್ಣನ ಮನೆಯವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ 55,652 ರೂಪಾಯಿ. ಒಗರಳ್ಳಿ ಗ್ರಾಮದ ಬಸವನ ಮನೆಯಿಂದ ನಂದಿನಿ ಮನೆಯವರೆಗೆ ಡ್ರೈನೇಜ್ ಕಾಮಗಾರಿ 55,404 ರೂಪಾಯಿ. ಮಾರ್ಚಕಳ್ಳಿ ಗ್ರಾಮದ ಅಂಗನವಾಡಿ ಕೇಂದ್ರ 1 ಅಡುಗೆ ಕೋಣೆ ಮೇಲ್ಛಾವಣಿ ಮತ್ತು ಕಿಟಕಿ ಬಾಗಿಲು ರಿಪೇರಿ ಇತರೆ ದುರಸ್ತಿ ಕಾಮಗಾರಿ 1,18,210 ರೂಪಾಯಿ. ಮಂಡ್ಯ ತಾಲೂಕು ಮಾರ್ಚಕಳ್ಳಿ ಗ್ರಾಮ ಪಂಚಾಯಿತಿ ಡಿಜಿಟಲ್ ಗ್ರಂಥಾಲಯ ಉನ್ನತೀಕರಣ ಕಾಮಗಾರಿ 95,491 ರೂಪಾಯಿ. ಮಾರ್ಚಕಳ್ಳಿ ಗ್ರಾಮ ಪಂಚಾಯಿತಿ ಡಿಜಿಟಲ್ ಗ್ರಂಥಾಲಯ ಉನ್ನತೀಕರಣ ಕಾಮಗಾರಿ 95,491 ರೂಪಾಯಿ. ತಾಲೂಕ್ ಪಂಚಾಯತ್ ಇದಪ್ಪ ಲೈಬ್ರರಿದು. ನಮ್ಮಲ್ಲಿ ಪ್ರಸ್ತುತ ಲೈಬ್ರರಿ ಇಲ್ಲ. ಒಂದು ರ್ಯಾಕ್ ಮಾಡಿಸಿದ್ದಾರೆ. ಅದೇನು ಎಷ್ಟು 95,000 ರೂಪಾಯಿದು ಒಂದು ಸಿಸ್ಟಮ್ ಕೊಟ್ಟಿದ್ದಾರೆ, ರ್ಯಾಕ್ ಮಾಡಿಸಿದ್ದಾರೆ. ತಾಲೂಕ್ ಪಂಚಾಯತಿ ಅನ್ನೋದನ್ನ ನಮ್ದಲ್ಲ. ಹೆಚ್ಚುವರಿ ಲೈಬ್ರರಿ ಅವ್ರು ಡಿಜಿಟಲ್ ಕೇಳ್ತಾವ್ರೆ. ಇನ್ನೊಂದು ಹೆಚ್ಚುವರಿಗೆ ಆಗಿದೆ, ಅದು ಬಂದಾಗ ವಿಚಾರ ಬಂದಾಗ ಮಾತಾಡೋಣ. ಮನೆಗಳು ಕೊಪ್ಪಲು ಗ್ರಾಮದ ಸರ್ಕಾರಿ ಕ್ರಿಯಾ ಪ್ರಾಥಮಿಕ ಶಾಲೆ ಕೊಠಡಿ ದುರಸ್ತಿ, ಕಿಟಕಿ ಬಾಗಿಲು ಸುಣ್ಣ ಬಣ್ಣ ಹಾಗೂ ಇತರೆ ಅಭಿವೃದ್ಧಿ ಕಾಮಗಾರಿ 1,14,489 ರೂಪಾಯಿ. ಮಾದೇಗಳು ಕೊಪ್ಪಲು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿರುವ ವೈದ್ಯರ ಅಭಿವೃದ್ಧಿ ಪಡಿಸುವ ಕಾಮಗಾರಿ 54,170 ರೂಪಾಯಿ. ಜಡ್ಪಿಂಗ್ ಆಗಿರೋದು. ಒಗರಳ್ಳಿ ಅಂಗನವಾಡಿ ಕೇಂದ್ರಕ್ಕೆ ಅಡಿಪಾಯ ರಿಪೇರಿ 46,825 ರೂಪಾಯಿ. ಧನ್ಯವಾದಗಳು. ಇರುವಂತಹ ಕಾಮಗಾರಿಗಳು ಖರ್ಚು ವೆಚ್ಚದ ಬಗ್ಗೆ ನಿಮ್ಮ ಮುಂದೆ ಮಂಡನೆ ಮಾಡಿದೀವಿ. ಈಗ ಇದರ ನಿಮ್ಮ ಅನಿಸಿಕೆ ಅಭಿಪ್ರಾಯ ಹೇಳ್ಬೋದು. ಯಾಕಂದ್ರೆ ನಾವೆಲ್ಲಾ ಕಾಮಗಾರಿಗಳನ್ನ ಸ್ಥಳ ಪರಿಶೀಲನೆ ಮಾಡಿ GPS ಆಧಾರಿತ ಫೋಟೋ ಕೂಡ ತಗೊಂಡ್ ಬಂದಿದೀವಿ. ಜಿಲ್ಲಾ ಪಂಚಾಯತಿಯಿಂದ ಆಗಿರುವಂತ ಕಾಮಗಾರಿಗಳು ಅಂದ್ರೆ ಕಡತಗಳನ್ನ ನಮ್ಗೆ ತಾಲೂಕ್ ಪಂಚಾಯತಿನಲ್ಲೇ ಕೊಟ್ಟಿದ್ದೀವಿ. ಹಾಗಾಗಿ ಆ ವರ್ಕುಗಳು ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಿಮ್ಮ ಗ್ರಾಮಗಳಲ್ಲಿ ನಡೆದಿರುವಂತ ಕಾಮಗಾರಿಗಳು ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಒಂದು ಸ್ಥಳ ಪರಿಶೀಲನೆ ಮಾಡಿ ವರದಿಯಲ್ಲಿ ಕೂಡ ನಾವು GPS ಆಧಾರಿತ ಫೋಟೋಗಳನ್ನ ಸಲ್ಲಿಸಿದೀವಿ. ನಮ್ಗೆ ಕಡತದಲ್ಲಿ ಕಂಡು ಬಂದ ಮನೆ ಭೇಟಿಯಲ್ಲಿ ಕಂಡು ಬಂದಂತ ಅಂಶ ಅಂದ್ರೆ ಮದೇಗೌಡ ಕೊಪ್ಪಲು ಗ್ರಾಮದ ಶಿವಕುಮಾರ್ ದೇವೇಗೌಡ ಅವರು ಜಮೀನಿನಲ್ಲಿ ರೇಷ್ಮೆ ನಾಟಿಯನ್ನ ಮಾಡ್ಕೊಂಡಿದ್ದಾರೆ. ಅವರು 39,088 ರೂಪಾಯಿ ಅನುದಾನವನ್ನ ಪಡ್ಕೊಂಡಿದ್ದಾರೆ. ಅದು ಸ್ಥಳ ಪರಿಶೀಲನಾ ವೇಳೆಯಲ್ಲಿ ರೇಷ್ಮೆ ನಾಟಿಗಳು ಪೂರ್ತ ಎಲ್ಲ ಒಣಗೋಗಿದೆ. ಆ ಗೌಡ್ರು ಕೇಳಿದ್ರು, ಯಾವುದೇ ಒಂದು ಋಣಾತ್ಮಕ ಅಂಶ ಆಗಿರ್ಬೋದು ಧನಾತ್ಮಕ ಅಂಶ ಆಗಿರ್ಬೋದು ನಾವು ಸಾರ್ವಜನಿಕರ ಒಂದು ಗ್ರಾಮ ಸಭೆಯಲ್ಲಿ ನಿರ್ಣಯಕ್ಕೆ ಮಂಡನೆ ಮಾಡ್ತಿದೀವಿ. ಯಾಕಂದ್ರೆ ಅವರು ಜಮೀನು ಸಮತಟ್ಟನ್ನ ನಾವು ಫಲಾನುಭವಿಗಳನ್ನ ಭೇಟಿ ಮಾಡ್ಕೊಂಡು ಸ್ಥಳದಲ್ಲಿ ನೀವ್ ಎಷ್ಟು ಎಕರೆ ಮಾಡ್ಕೊಂಡಿದೀರಾ, ನಿಮ್ಗೆ ಎಷ್ಟು ಅನುದಾನ ಬಂದಿದೆ, ಎಲ್ಲಾ ಅನುದಾನ ಬಂದಿದ್ಯಾ ಅಂತ ಕೇಳಿ ಮಾಹಿತಿ ಫಲಕ ಕೂಡ ಹಾಕೊಂಡಿದಾರ ಅಂತಲೂ ಕೂಡ ನಾವು ಕೇಳ್ಕೊಂಡು ಬಂದಿದೀವಿ. ಹಾಗಾಗಿ ಗೌಡ್ರು ಪ್ರಶ್ನೆ ಮಾಡಿದ್ರು, ಅದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳು ಕೂಡ ನಿರ್ವಹಣೆ ಆಗಿದೆ. ಏನಾದ್ರೂ ನಮ್ಗೆ ಕಂಡು ಬಂದ ಅಂಶಗಳಲ್ಲಿ ಇದ್ರೂ ಕೂಡ ಈಗ ರೇಷ್ಮೆ ನಾಟಿ ಮಾಡ್ಕೊಂಡಿದ್ದಾರೆ ಆ ಫಲಾನುಭವಿ ಶಿವಕುಮಾರ್ ಮತ್ತೆ ದೇವೇಗೌಡ ಅವರು ರೇಷ್ಮೆ ನಾಟಿ ಒಣಗೋಗಿದೆ. ಅದು ಪ್ರೊಸೆಸ್ ರೆಸಲ್ಯೂಷನ್ ಅಂತ ಹೇಳಿ ನಾವು ವರದಿನಲ್ಲಿ ತೋರಿಸ್ತೀವಿ. ಅವರು ರೇಷ್ಮೆ ನಾಟಿನ ಮತ್ತೆ ಮಾಡ್ಕೋಬೇಕು, ಇಲ್ಲಾಂದ್ರೆ ಅದಕ್ಕೆ ಖರ್ಚಾದಂತಹ ಅನುದಾನವನ್ನ ಸರ್ಕಾರಕ್ಕೆ ವಾಪಸ್ ಕಟ್ಬೇಕಾಗ್ತದೆ. ಇಷ್ಟು ನಮ್ಮ ಸಾಮಾಜಿಕ ಪರಿಶೋಧನಾ ವರದಿಯಲ್ಲಿ ಕಂಡು ಬಂದಂತ ಅಂಶಗಳು. ಇನ್ನು ಉಳಿದಂತೆ 15 ಫೈನಾನ್ಸ್ ಕಡತಗಳನ್ನ ನಿರ್ವಹಣೆ ಮಾಡಿದ್ದಾರೆ. ತಮಗೇನಾದ್ರೂ ಮಾಹಿತಿ ಬೇಕು ಅಂದ್ರೆ ಕಡತಗಳನ್ನ ಪರಿಶೀಲನೆ ಮಾಡಬಹುದು. ನಾವೆಲ್ಲಾ ಕಡತಗಳನ್ನು ಕೂಡ ನೋಡಿದೀವಿ. 7 ಕಾಮಗಾರಿಗಳಾಗಿರೋದು. ಅದು ಒಂದು ನೈರ್ಮಲ್ಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ಸ್ವಚ್ಛತೆಗೆ ಸಂಬಂಧಪಟ್ಟಂತೆ ಒಂದು ಆದ್ಯತೆಯನ್ನೇ ಕೊಟ್ಟಿದ್ದಾರೆ. ಅದು ಟೈಡ್ ಮತ್ತೆ ಅನ್ಟೈಡ್ ಅಂತ ಇದೆ. ಅದರಲ್ಲಿ ಕುಡಿಯುವ ನೀರು, ನೈರ್ಮಲ್ಯ, ಅನಿರ್ಬಂಧಿತ ಅನುದಾನದಲ್ಲಿ ಇನ್ನೂ ಅನುದಾನ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ 15 ಲಕ್ಷ ಚಿಲ್ಲರೆ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಒಂದು ಹೆಚ್ಚಿನ ಒಂದು ಗ್ರಾಮದ ಅಭಿವೃದ್ಧಿ ಬೆಳವಣಿಗೆಗೆ ಒಂದು ಸಿಸಿ ಚರಂಡಿ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ಇತರ ಖರ್ಚು ವೆಚ್ಚಗಳಿಗೆ ಖರ್ಚು ಮಾಡ್ಬೇಕು ಅಂತ ಹೇಳ್ತಾ ಎಲ್ಲಾ ಫಲಾನುಭವಿಗಳು ರೇಷ್ಮೆ ಇಲಾಖೆ, ತೋಟಗಾರಿಕೆ ಅಲ್ಲಿ ಸಿಗುವಂತದ್ದು, ಕೃಷಿ ಇಲಾಖೆಯಲ್ಲಿ ಸಿಗುವಂತ ಒಂದು ಸಹಾಯಧನವನ್ನ ಮುಂದಿನ ದಿನಗಳಲ್ಲಿ ಎಲ್ಲಾ ಗ್ರಾಮಸ್ಥರು ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಒಂದು ಬೇಡಿಕೆಯನ್ನ ಸಲ್ಲಿಸಿ ಸರ್ಕಾರದಿಂದ ಬರುವಂತ ಸಹಾಯಧನವನ್ನ ಎಲ್ಲರೂ ಕೂಡ ಸದ್ಬಳಕೆ ಮಾಡ್ಕೋಬೇಕು ಅಂತ ಹೇಳ್ತಾ
ಇಷ್ಟೊತ್ತು ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ವೇದಿಕೆಯಲ್ಲಿ ಆಸೀನರಾಗಿರುವ ಹಾಗೂ ಎಲ್ಲಾ ಗೌರವಾನ್ವಿತ ಸಾರ್ವಜನಿಕರಿಗೂ ನಮ್ಮ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯದ ಪರವಾಗಿ ತುಂಬ ಹೃದಯದ ಧನ್ಯವಾದ. ಈಗ ಈ ಒಂದು ಕಾರ್ಯಕ್ರಮದ ಸಭೆಯನ್ನ ಕುರಿತು ನಮ್ಮ ನೋಡಲ್ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ಉಮೇಶ್ ಸರ್ ಅವರು ಮಾತಾಡ್ಬೇಕಂತ ಅವರಲ್ಲಿ ಕೋರ್ಕೊಳ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಮಾರ್ನ ಚಾಕನಹಳ್ಳಿ ಗ್ರಾಮ ಪಂಚಾಯತಿ ಕಾರ್ಯಾಲಯದಿಂದ ಇವತ್ತು ಸಾಮಾಜಿಕ ಪರಿಶೋಧನೆಯನ್ನ ಹಮ್ಮಿಕೊಂಡಿದ್ದಾರೆ. ಈ ಸಾಮಾಜಿಕ ಪರಿಶೋಧನೆಯಲ್ಲಿ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಮತ್ತೆ PDO ಇದ್ದಾರೆ, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಎಲ್ಲ ಸರ್ವ ಸದಸ್ಯರೇ ಮತ್ತೆ ಗ್ರಾಮಸ್ಥರೇ. ಈಗಾಗಲೇ ವಿಶೇಷವಾಗಿ ನರೇಗಾದಿಂದ ನಡೆಯುವಂತ ಕಾಮಗಾರಿಗಳು ಮತ್ತೆ 15ನೇ ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಕೆಲಸ ಆಗಿದೆ ಅನ್ನೋದನ್ನ ಓದಿದರೆ ಒಂದಿಷ್ಟು ಅಬ್ಜೆಕ್ಷನ್ ಕೂಡ ಬಂದಿದೆ. ಆ ಅಬ್ಜೆಕ್ಷನ್ಸ್ ಇಲ್ಲಿ ಫೈಲ್ ಕೂಡ ಇದೆ. ಸಾಮಾಜಿಕ ಪರಿಶೋಧನೆ ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ ನಿಮ್ಗೆಲ್ಲ ಗೊತ್ತಾಗಬೇಕು, ಇಲ್ಲಿ ಕಣ್ಣು ಮುಚ್ಚಿ ಮಾಡುವಂತದ್ದು ಏನಿರೋದಿಲ್ಲ. ಈಗ ಈ ಕಡತ ಮಾತ್ರ ನೋಡಿ ಇದಕ್ಕೆ ಹಣ ಬಿಡುಗಡೆ ಆಗಿರೋ ಸರಿ ಅಂತ ಒಪ್ಪೋದಿಲ್ಲ. ಅವರು ಈಗ ಒಂದು ಟೀಮ್ ಕೂಡ ಮಾಡಿದ್ದಾರೆ. ಅವರು ಸ್ಥಳ ಭೇಟಿ ಮಾಡಿ ಅಲ್ಲಿ ನಿಜವಾಗ್ಲೂ ಕೆಲಸ ಆಗಿದೆಯಾ ಅನ್ನೋದನ್ನ ಒಂದು ಪರಿಶೀಲನೆ ಮಾಡಿ ಅದರ ಸತ್ಯಾಸತ್ಯತೆಯನ್ನ ಇಲ್ಲಿ ವರದಿ ಮಾಡ್ತಾರೆ. ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾದಂತಹ ಅಕ್ರಮ ಆಗೋಕ್ ಸಾಧ್ಯ ಇಲ್ಲ. ಮತ್ತೆ ನೀವು ನೇರವಾಗಿ ನಿಮ್ಗೇನಾರ ಅನುಮಾನ ಇದ್ರೆ ನೇರವಾಗಿ ಇಲ್ಲಿ ಬಂದು ಆ ಫೈಲ್ಗಳನ್ನ ನೋಡ್ಬೋದು, ಜೊತೆಗೆ ನೀವು ಮಾಹಿತಿಯನ್ನು ಪಡ್ಕೋಬಹುದು. ಆ ಉದ್ದೇಶಕ್ಕಾಗಿ ಸರ್ಕಾರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಒಂದು ಒಟ್ಟಾರೆ ಖರ್ಚು ವೆಚ್ಚ ನೋಡಿದಾಗ ಈ ಪಂಚಾಯತಿಯಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಖರ್ಚು ವೆಚ್ಚ ಆಗಿಲ್ಲ. ಸುಮಾರು ಇನ್ನು ಪೆಂಡಿಂಗ್ಸ್ ತುಂಬಾ ಇದೆ. ಗ್ರಾಮ ಪಂಚಾಯತಿಯ ಸಭೆಗಳಲ್ಲಿ ಒಂದು ಕ್ರಿಯಾ ಯೋಜನೆಯನ್ನು ಮಾಡಿಕೊಂಡು ಆದ್ಯತೆ ಅನುಸಾರವಾಗಿ PDO ಅವರು ಸಭೆಯಲ್ಲಿ ನಡವಳಿ ಮಾಡಿಕೊಂಡು ತಾವು ಕಾರ್ಯವನ್ನು ಹಂಚಿಕೆ ಮಾಡಿಕೊಂಡು ಗ್ರಾಮಕ್ಕೆ ಸಂಬಂಧಪಟ್ಟ ಹಾಗೆ ಅಭಿವೃದ್ಧಿ ಕೆಲಸಗಳಲ್ಲಿ ಭಾಗಿಯಾಗಬೇಕು. ಯಾವುದೇ ರೀತಿಯಾದಂತಹ ಅವ್ಯವಸ್ಥೆ ಉಂಟಾಗದಂತೆ ಪಾರದರ್ಶಕವಾಗಿ ಮಾಡೋದಕ್ಕೆ ಈಗ ನೀವು ಏನ್ ಮಾಡಿದ್ರು ಕೂಡ ಅಲ್ಲಿ 3 ಹಂತದ ಪರಿಶೀಲನೆ ಆಗುತ್ತೆ. ಇಲ್ಲಿ ನೀವು ಪಂಚಾಯತಿಯಲ್ಲಿ ಕೂಡ ನೀವು ನಿರ್ಣಯ ಮಾಡ್ಕೋತೀರಿ, ಜೊತೆಗೆ ಲೆಕ್ಕಪತ್ರ ಸಾಮಾಜಿಕ ಪರಿಶೋಧನೆ ಜಮಾಬಂದಿ ಕೂಡ ಅಲ್ಲಿ ಆಗುತ್ತೆ. ಹಾಗಾಗಿ ಎಲ್ಲೂ ಕೂಡ ವ್ಯತ್ಯಾಸ ಆಗೋಕ್ಕಾಗಲ್ಲ, ಅದು ಅಬ್ಜೆಕ್ಷನ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಗ್ರಾಮ ಸಭೆ ಸಾಮಾಜಿಕ ಪರಿಶೋಧನೆಯಲ್ಲಿ ತಾವೆಲ್ಲರೂ ಸಕ್ರಿಯವಾಗಿ ಭಾಗಿಯಾಗಿ ತಮ್ಮ ಊರಿನಲ್ಲಿ ನಡೆದಂತಹ ಕಾಮಗಾರಿಗಳ ಬಗ್ಗೆ ತಾವು ತಿಳುವಳಿಕೆಯನ್ನು ಪಡಿಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಈ ಒಂದು ಸಭೆಗೆ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ನಾನು ಮಾತನಾಡ್ತೀನಿ. ಇವತ್ತಿನ ಸಭೆಗೆ ಸಂಬಂಧಪಟ್ಟಂತ ಯಾರಾದ್ರೂ ಮಾತಾಡೋರಿದ್ರೆ ತಮಗೆ ಅವಕಾಶ ಇದೆ, ಮುಕ್ತವಾದ ಅವಕಾಶ ಮಾತಾಡ್ಬೋದು. ಇಲ್ಲ ಅಂತಂದ್ರೆ ಸಭೆಯನ್ನ ಕ್ಲೋಸ್ ಮಾಡೋಣ. ಈ ಒಂದು ಸಭೆಯ ನೋಡಲ್ ಅಧಿಕಾರಿಗಳಿಗಾಗಿ ಆಗಮಿಸಿರ್ತಕ್ಕಂಥ ಶ್ರೀಯುತ ಉಮೇಶ್ ಸರ್ ಅವರಿಗೆ ಈ ಒಂದು ಸಭೆಯ ಪರವಾಗಿ ಧನ್ಯವಾದ. ಹಾಗೂ ಈ ಒಂದು ಸಭೆಯಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಶ್ರೀಮತಿ ರೇಖಾರ್ ಅವರು ಸಹ ಇಲ್ಲಿ ಹಾಜರಿದ್ದಾರೆ. ಅವರಿಗೂ ಸಹ ಈ ಒಂದು ಸಭೆ ಪರವಾಗಿ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನು ಸಭೆಯನ್ನು ವ್ಯವಸ್ಥಿತವಾಗಿ ನಡೆಸಲು ಅನುಕೂಲ ಮಾಡಿಕೊಟ್ಟಂತಹ ಶ್ರೀಮತಿ ರೂಪಾ ಮೇಡಮ್ ಸಹ ಇದ್ದಾರೆ. ಅವ್ರಿಗೂ ಸಹ ಸಭೆ ಪರವಾಗಿ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಹಾಗೂ ಈ ಒಂದು ಸಭೆಯಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ಸುನೀತಾ ಅವರು ಇದ್ದಾರೆ, ಅನಿತಾ ಮೇಡಮ್ ಇದ್ದಾರೆ. ಅವ್ರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೂ ಈ ಒಂದು ಸಭೆಗೆ ಬೇರೆ ಇಲಾಖೆಯ ತೋಟಗಾರಿಕೆ ಇಲಾಖೆಯ ಕಿರಣ್ ಸರ್ ಅವರು ಸಹ ಇಲ್ಲಿ ಆಗಮಿಸಿದ್ದಾರೆ. ಅವ್ರಿಗೂ ಸಹಿತ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೂ ಈ ಒಂದು ಸಭೆಗೆ ನಮ್ಮ ಎಂಜಿನಿಯರ್ ಆಗಿರ್ತಕ್ಕಂಥ ಸುರೇಶ್ ಅವರು ಹಾಗೂ BFT ಅವರು ಸಹ ಇಲ್ಲಿ ಹಾಜರಿದ್ದಾರೆ. ಅವ್ರಿಗೂ ಸಹ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಹಾಗೂ ಈ ಸಭೆಗೆ ಕೇಂದ್ರ ಬಿಂದುಗಳು ತಾವೆಲ್ಲರೂ ಕೂಡ ಬಂದು ಆಗಮಿಸಿ ಈ ಒಂದು ಸಭೆಯಲ್ಲಿ ಸಂಪೂರ್ಣವಾಗಿ ಸಕ್ರಿಯವಾಗಿ ಚರ್ಚೆ ಮಾಡೋದ್ರ ಮುಖಾಂತರ ಸಭೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ರಿ. ತಮ್ಮೆಲ್ಲರೂ ಕೂಡ ಧನ್ಯವಾದ ಅರ್ಪಿಸ್ತಾ ಸಭೆಯನ್ನು ರಾಷ್ಟ್ರಗೀತೆ ಆಡೋದ್ರ ಮುಖಾಂತರ ಇದನ್ನ ಮುಕ್ತಾಯ ಮಾಡೋಣ. ದಯಮಾಡಿ ಎಲ್ಲ ಎದ್ದು ನಿಂತು ರಾಷ್ಟ್ರಗೀತೆ ಪ್ರಾರಂಭಿಸಿ 1, 2, 3 ಪ್ರಾರಂಭ. ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧು ಗುಜರಾಟ ಮರಾಠ ದ್ರಾವಿಡ
ಉತ್ಕಲವಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗ ಉಚ್ಚಲ ಜಲಧಿ ತರಂಗ तव शुभ नामे जाहे तव शुभ आशीष माहे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे ಎಲ್ರಿಗೂ ಧನ್ಯವಾದಗಳು.